ಸ್ನೇಹಿತರೆ ನಮಸ್ಕಾರ. ಈ ವಾರದ ಕೂರ್ಗ್ ಬಜ್ ನ್ಯೂಸ್ ಪಂಚ್ ಎಪಿಸೋಡ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಜಿಲ್ಲಾಧಿಕಾರಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಹೊಸದಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಅವರು ಯಾವುದರ ಕಡೆಗೆ ವಿಚಾರವನ್ನು ಫೋಕಸ್ ಮಾಡಬೇಕು, ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಹಲವು ಆಯಾಮದಲ್ಲಿ ಚರ್ಚೆ ಮಾಡಿದ್ವಿ. ಈ ಎಪಿಸೋಡ್ನಲ್ಲಿ ನಾವು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಕುರಿತಾಗಿ ಮಾತಾಡಲಿಕ್ಕಿದೆ. ಅವರ ಫೋಕಸ್ ಯಾವ ಕಡೆ ಇರಬೇಕು, ಪೊಲೀಸ್ ಇಲಾಖೆ ಕೊಡಗು SP ಕುರಿತಾಗಿ ಜನರ ನಿರೀಕ್ಷೆಗಳು ಏನೇನು ಅನ್ನೋದ್ರ ಬಗ್ಗೆ ಈ ಎಪಿಸೋಡ್ನಲ್ಲಿ ಚರ್ಚೆ ಮಾಡಲಿಕ್ಕಿದೆ. ಅದಕ್ಕೆ ಕಾರಣ, ಈ ಹಿಂದೆ SP ರಾಮರಾಜನ್ ಅವರಿದ್ದರು. ಅವರು ವರ್ಗಾವಣೆ ಆದ ನಂತರ ಬಿಂದುಮಣಿ ಅವರನ್ನ ಕೊಡಗು ಜಿಲ್ಲೆಗೆ SP ಯನ್ನಾಗಿ ಸರ್ಕಾರ ನೇಮಕ ಮಾಡಿದೆ. ಮೈಸೂರಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಯಂಗ್ಸ್ಟರ್ ಇದ್ದಾರೆ, ದೊಡ್ಡ ಅನುಭವ ಇಲ್ಲದಿದ್ದರೂ ಕೂಡ ದೊಡ್ಡ ಆಶಾಭಾವನೆ ನಿರೀಕ್ಷೆಯನ್ನ ಸಾರ್ವಜನಿಕ ವಲಯದಲ್ಲಿ ಹುಟ್ಟುಹಾಕಿದಂತಹ ಅಧಿಕಾರಿ. ಅವರು ಕೊಡಗಿಗೆ ಬಂದ ನಂತರದಲ್ಲಿ ಕೊಡಗಿನಲ್ಲಿ ಯಾವ ಯಾವ ವಿಚಾರಗಳು ಇದ್ದಾವೆ ಕಾನೂನಾತ್ಮಕವಾಗಿ, ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಅವರ ಮುಖ್ಯ ಫೋಕಸ್ ಇರಬೇಕಾಗಿದ್ದು ಏನು ಅನ್ನೋದು ನನಗೆ ಅನ್ಸೋದು. ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವಂಥ ಅಜಮಾಡ ರಮೇಶ್ ಕುಟ್ಟಪ್ಪ ಅವರು ಇದ್ದಾರೆ. ಕುಟ್ಟಪ್ಪ ಅವರು ವೆಲ್ಕಮ್. ನಮಸ್ತೆ. ಕಳೆದ ವಾರ ನಾವು DC ವಿಚಾರವಾಗಿ ಮಾತಾಡಿದ್ವಿ. ಈ ವಾರ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಕುರಿತಾಗಿ ಮಾತಾಡೋಣ. ಹಲವು ಸವಾಲುಗಳು ಇದ್ದಾವೆ ಅಂತ ನಾನು ಅಂದ್ಕೊಳ್ತೇನೆ. ಅದರಲ್ಲೂ ಮುಖ್ಯವಾಗಿ ನನಗೆ ಅನಿಸುವಂಥದ್ದು, ಒಂದು ಜನಾಂಗೀಯ ವಿಚಾರದಲ್ಲಿ ಪ್ರತಿ ಯಾರೇ SP ಬಂದಾಗಲೂ ಕೂಡ ಒಂದಿಲ್ಲ ಒಂದು ಘಟನಾವಳಿಗಳು ಸವಾಲನ್ನು ಹೊಡ್ತವೆ. ಜೊತೆಗೆ ಮಾದಕ ವಸ್ತುಗಳ ವಿಚಾರದಲ್ಲೂ ಕೂಡ, ಅದರಾಚೆಗೆ ಇನ್ನು ಸಣ್ಣ ಪುಟ್ಟ ವಿಚಾರಗಳು ಇದ್ದಾವೆ ಕೊಡಗಿನಲ್ಲಿ. ಈಗ ಬಂದಂತಹ ಬಿಂದುಮಣಿ ಅವರ ಬಗ್ಗೆ ಕೊಡಗು ಜಿಲ್ಲೆಯ ಜನರಿಗಿರುವ ನಿರೀಕ್ಷೆಗಳು, ಜೊತೆಗೆ ಅವರ ಮುಂದಿರುವಂತಹ ಸವಾಲುಗಳು ಏನೇನು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಈಗಿನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಯಾರು ಬಿಂದುಮಣಿ ಅವರು ಬಂದಿದ್ದಾರೆ, ಅವರು ಪೊಲೀಸ್ ಕುಟುಂಬಕ್ಕೆ ಸೇರಿದ ಒಬ್ಬ ಮಹಿಳೆ ಆಗಿರೋ ಕಾರಣಕ್ಕಾಗಿ ಹೆಚ್ಚು ನಿರೀಕ್ಷೆಯನ್ನು ಅವರಿಂದ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ನೀವು ಹೇಳಿದ ಹಾಗೆಯೇ ಇಲಾಖೆಯಲ್ಲಿ ಹೆಚ್ಚು ಅನುಭವ ಇಲ್ಲದರೂ ಹೊಸದಾಗಿ ಅವರು ಸೇರ್ಪಡೆಗೊಂಡಿರೋಕ್ಕಾಗಿ UPS ಎಕ್ಸಾಮ್ ಪಾಸ್ ಆಗಿ IPS ಅನ್ನು ಪಡೆದುಕೊಂಡು ಇವತ್ತು ಬಂದಿರುವಂಥದ್ದು. ಅವರ ತಂದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿರುವಂಥದ್ದು. ಅವರು SP ಆದಾಗಲೂ ಸಹ ಅದು ದೊಡ್ಡ ಸುದ್ದಿ ಆಯಿತು. ಹೆಡ್ ಕಾನ್ಸ್ಟೇಬಲ್ ಮಗಳು ಇವತ್ತು ಪೊಲೀಸ್ ಅಧಿಕಾರಿಯಾಗಿ IPS ಅನ್ನು ರ್ಯಾಂಕ್ ಪಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ದೊಡ್ಡ ಸುದ್ದಿ ಆಯಿತು. ಅದಕ್ಕಿಂತ ದೊಡ್ಡ ಸುದ್ದಿ ಆಗಬೇಕಾಗಿರೋದು, ಅವರು ಕೆಲಸದ ಮೂಲಕ ಕೊಡಗು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಾಡಿದಂಥ ಒಳ್ಳೆಯ ಕೆಲಸಗಳು ಅವರಿಗೆ ಮತ್ತಷ್ಟು ಹೆಸರು ಕೀರ್ತಿಯನ್ನು ತರುವ ರೀತಿಯಲ್ಲಿರಲಿ, ಅದಕ್ಕೆ ಪೂರಕವಾಗಿ ಅವರು ನಡೆದುಕೊಳ್ತಾರೆ ಅಂತ ಹೇಳುವಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ಬೋದು. ಅವರು ಪೊಲೀಸ್ ವರಿಷ್ಠಾಧಿಕಾರಿ ಬಂದ ಪ್ರಾರಂಭಿಕ ದಿನಗಳಲ್ಲೇ ಇಲಾಖೆಯನ್ನು ಅರಿತುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಠಾಣೆಗಳಿಗೆ ಭೇಟಿ ನೀಡುವುದರ ಮೂಲಕ ಅಧಿಕಾರಿಗಳನ್ನು ಸಭೆ ನಡೆಸಿದ್ದಾರೆ. ಅಲ್ಲಿಯ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದರೊಂದಿಗೆ ಮಡಿಕೇರಿಯಲ್ಲಿ ಜನಸಂಪರ್ಕ ಸಭೆಯನ್ನು ಸಹ ಮಾಡಿ ಜನರ ಬೇಕು ಬೇಡಿಕೆಗಳು ಏನು ಅಂತ ಹೇಳುವುದನ್ನು ತಿಳಿದುಕೊಂಡಿದ್ದಾರೆ. ಅಕ್ಕಪಡೆಯ ಏನು ಗೃಹಲಕ್ಷ್ಮಿಯ ಫಲಾನುಭವಿಗಳೇನು ಅಕ್ಕಪಡೆ ಅಂತ ರೂಪಿಸಿದ್ದಾರೆ, ಅದರ ಸಭೆಯನ್ನು ಸಹ ನಡೆಸಿದ್ದಾರೆ. ಈಗಾಗಲೇ ಅವರು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬಹುದು ಅಂತ ಹೇಳುವುದನ್ನು ಸೂಚ್ಯವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಹುಶಃ ಒಬ್ಬರ ಅಧಿಕಾರಿ ಎಲ್ಲವನ್ನ ಸಮಗ್ರವಾಗಿ ತಿಳಿದುಕೊಂಡಾಗ ಅಷ್ಟೇ ನಿಮಗೆ ಸಮಗ್ರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಿರಿಯ ಅಧಿಕಾರಿಗಳು ಅಥವಾ ಜಿಲ್ಲೆಯ ಮಟ್ಟಕ್ಕೆ ಉನ್ನತ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆ ಎಲ್ಲಿ ತೊಂದರೆ ಆಗದಾಗಿ ಏನು ಮಾಡಬೇಕು ಅಂತ ಹೇಳಿ ಹೆಚ್ಚು ಯೋಚನೆ ಮಾಡ್ತಾರೆ. MLAಗಳ ಬಗ್ಗೆ ವಿಶ್ವಾಸ ತೆಗೆದುಕೊಳ್ತಾರೆ, ಮಾಜಿ MLAಗಳ ಬಗ್ಗೆ ವಿಶ್ವಾಸ ತೆಗೆದುಕೊಳ್ತಾರೆ, ರಾಜಕೀಯ ಮುಖಂಡರುಗಳೊಟ್ಟಿಗೆ ವಿಶ್ವಾಸ ತೆಗೆದುಕೊಳ್ತಾರೆ, ಸಂಘ ಸಂಸ್ಥೆಗಳೊಟ್ಟಿಗೆ ವಿಶ್ವಾಸ ತೆಗೆದುಕೊಳ್ತಾರೆ, ಪ್ರಚಾರ ಮಾಡುವಂಥ ಮಾಧ್ಯಮದವರೊಂದಿಗೆ ವಿಶ್ವಾಸ ಪಡ್ಕೊಳ್ತಾರೆ. ಇಷ್ಟು ತೆಗೆದುಕೊಂಡ್ರೆ ನನಗೆ ಯಾವುದೂ ತೊಂದರೆ ಇಲ್ಲ ಅಂತ ಹೇಳೋ ಭಾವನೆಯಲ್ಲಿ ಕೆಲಸ ಮಾಡಿ ಮುಗಿಸಿ ಹೋಗುವಂಥ ಕೆಲಸಗಳನ್ನ ಮಾಡ್ತಾರೆ. ಅದರ ಹೊರತಾಗಿಯೂ ಕೆಲಸ ಮಾಡೋದಕ್ಕೆ ಹೆಚ್ಚು ವ್ಯಾಪ್ತಿ ಇದೆ. ತಾವು ಮಾಡಬೇಕಾಗಿದ್ದು ಈ ಎಲ್ಲ ಕೆಲಸಗಳು ಎಲ್ಲವೂ ಬೇಕಾಗುತ್ತೆ, ಬೇಡ ಅಂತೇಳಿ ಸಾರಾಸಗಟವಾಗಿ ಅವರ ವಿರುದ್ಧವಾಗಿ ವರ್ತಿಸಿ ಅಂತ ಹೇಳ್ತಿಲ್ಲ. ಆದರೆ ಅದರ ಹೊರತುಪಡಿಸಿ ಬಂದಾಗಷ್ಟೇ ನಿಮಗೆ ವಾಸ್ತವ ಚಿತ್ರಣವನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ಆ ಪ್ರಯತ್ನವನ್ನು ಈ ಪೊಲೀಸ್ ವರಿಷ್ಠಾಧಿಕಾರಿ ಮಾಡಿದ್ದಾರೆ ಅಂತ ಹೇಳೋದನ್ನು ಹೇಳ್ಕೊಳ್ಬೋದು. ಯಾಕೆಂದರೆ ಬಂದ ತಕ್ಷಣವೇ ಅವರು ಜನಸಂಪರ್ಕ ಸಭೆಗಳನ್ನು ನಡೆಸಿರುವಂಥದ್ದು, ಎಲ್ಲ ಠಾಣೆಗಳಿಗೆ ವಿಸಿಟ್ ಮಾಡಿ ಅಲ್ಲಿಯ ಚಿತ್ರಣಗಳನ್ನ ಪಡೆದುಕೊಳ್ಳುವ ಪ್ರಯತ್ನಗಳನ್ನು ಖುದ್ದು ಭೇಟಿ ನೀಡಿ ಅವರೇ ತಿಳ್ಕೊಳ್ಳುವಂಥ ಕೆಲಸ ಮಾಡಿಲ್ಲ. ಅದು ಬಹಳ ಒಳ್ಳೆಯ ಕೆಲಸ. ಅದರಿಂದಲೇ ನಿಮಗೆ ಕೆಲಸ ಮಾಡೋಕ್ಕೆ, ಭೌಗೋಳಿಕವಾಗಿ ಜಿಲ್ಲೆಯನ್ನು ತಿಳಿದುಕೊಳ್ಳೋದಕ್ಕೆ, ಇಲ್ಲಿ ಆಗುವಂಥ ಕಾನೂನು ಬಾಹಿರ ಕೃತ್ಯಗಳು ಯಾವ್ದು ಇದೆ ಅಂತ ತಿಳಿದುಕೊಳ್ಳೋದಕ್ಕೆ, ನಿಮಗೆ ಎಲ್ಲ ವಿಚಾರಗಳನ್ನು ಚಿತ್ರಣವನ್ನು ನಿಮ್ಮ ಮುಂದೆ ಬಂದಾಗ ಅದಕ್ಕೆ ಮುಂದೆ ಏನೇನು ಮಾಡಬೇಕು ಅಂತ ಹೇಳೋದನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ಒಂದು, ಇವತ್ತು ತಾಂತ್ರಿಕವಾಗಿ ಬೆಳೆದಿರುವ ಕಾರಣಕ್ಕಾಗಿ ಮತ್ತು ಪೊಲೀಸರಿಗೆ ಸಿಗುವ ಮಾಹಿತಿಯ ಆಧಾರದಲ್ಲಿ, ಪೊಲೀಸ್ ಕಾರ್ಯನಿರ್ವಹಣಾ ಆಧಾರದಲ್ಲಿ ಪೊಲೀಸರಿಗೆ ಗೊತ್ತಿಲ್ಲದಿರುವ ಯಾವ ವಿಚಾರವೂ ಇಲ್ಲ. ಎಲ್ಲ ವಿಚಾರಗಳ ಅರಿವುಗಳು ಇದ್ದೇ ಇದೆ, ಅವರಿಗೆ ಎಲ್ಲ ವಿಚಾರಗಳ ಅರಿವಿದೆ. ಆದರೆ ಅದನ್ನು ಕಾನೂನುಬದ್ಧವಾಗಿ ಅದನ್ನು ಕ್ರಮ ತೆಗೆದುಕೊಳ್ಳುವ ಪ್ರಮಾಣ ಮಾತ್ರ
ವಿರಳವಾಗಿರುತ್ತೆ. ಅದನ್ನು ಬೇರೆ ಬೇರೆ ಒತ್ತಡಗಳ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ. ನಿಮಗೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಯನ್ನು ತಕ್ಷಣ ಹಿಡಿಬೇಕು ಅಂತ ಒತ್ತಡ ತಕ್ಷಣ ಹಿಡಿತಾರೆ. ಹಿಡಿಲೇಬಾರದು ಇದ್ದಂದ್ರೆ ಅವರೇ ಹೇಳ್ತಾರೆ, ನೀವು ಬೈರಾಮ್ ಟೌನಿಗೆ ನೀವು ಬರಬೇಡಿ, ಕಾಣಿಸ್ಕೊಳ್ಬೇಡಿ, ಒತ್ತಡ ಬಂದರೆ ಹಿಡಿಬೇಕಾಗುತ್ತೆ, ನೀವು ಒತ್ತಡ ಬರುವ ರೀತಿಯಲ್ಲಿ ಅವರೇ ಸಲಹೆಯನ್ನು ಕೊಟ್ಟು ಬಿಡುವ ಕೆಲಸಗಳು ಸಹ ನಡೀತದೆ. ಹಾಗಾಗಿ ಒತ್ತಡ ಮುಕ್ತವಾಗಿ ಕೆಲಸ ಮಾಡುವಂಥ ಪೊಲೀಸ್ ಇಲಾಖೆ ಆಗಬೇಕಾಗುತ್ತೆ. ಅದರೊಂದಿಗೆ ಜನಸ್ನೇಹಿಯಾಗಿ ಕಾನೂನು ಬಾಹಿರ ಕೃತ್ಯಗಳು ಮಾಡುವಂಥ ತಡೆಯುವ ನಿಟ್ಟಿನಲ್ಲಿ ಎಲ್ಲ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅದೆಲ್ಲದಕ್ಕೂ ಇಡೀ ಪೊಲೀಸ್ ಇಲಾಖೆಯನ್ನು ಕ್ರಿಯಾಶೀಲಗೊಳಿಸುವ ಕೆಲಸಗಳು ಪೊಲೀಸ್ ವರಿಷ್ಠಾಧಿಕಾರಿ ಮೇಲೆ ಇರ್ತದೆ. ಆ ನಿಟ್ಟಿನಲ್ಲಿ ಈಗಿನ ಪೊಲೀಸ್ ವರಿಷ್ಠಾಧಿಕಾರಿ ಮುನ್ನುಡಿ ಬರೆದಿದ್ದಾರೆ. ಅದರ ಫಲ ನಾವು ಮುಂದಿನ ದಿನಗಳಲ್ಲಿ ಪಡೆಯುವಂಥ ಅವಕಾಶಗಳು ಇದೆ ಅಂತ ಹೇಳ್ಬೋದು. ಇದು ಕೇವಲ ಆರಂಭದ ವೇಗ ಮಾತ್ರ ಆಗದಿರಲಿ, ಆ ವೇಗ ಮುಂದುವರಿಲಿ ಅನ್ನುವಂಥ ಆಶಯವನ್ನು ಸಾರ್ವಜನಿಕರ ಪರವಾಗಿ ನಾವು ಆ ಎಸ್ ಪಿ ಮುಂದೆ ಇಡ್ತಾ, ಕೊಡಗಿಗೆ ನಾಗಲೇ ಮೆನ್ಷನ್ ಮಾಡಿದಾಗೆ ಪ್ರಮುಖ ಸಮಸ್ಯೆಗಳು ಅದನ್ನು ಮೆನ್ಷನ್ ಮಾಡಿದೆ. ಈ ವಿಚಾರದಲ್ಲಿ ಈ ಹಿಂದೆಯೂ ಕೂಡ ಮಹಿಳಾ ಅಧಿಕಾರಿಗಳಿದ್ದರು, ಪುರುಷ ಅಧಿಕಾರಿಗಳು ಕೂಡ ಎಸ್ ಪಿ ಸೀಟ್ನಲ್ಲಿ ಕೂತು ಕೆಲಸ ಮಾಡಿ ಹೋಗಿದ್ದಾರೆ. ಅವರಿಗೆ ಏನು ಸಾಮರ್ಥ್ಯ ಇದೆ ಅದಕ್ಕೆ ತಕ್ಕನಾಗಿ ಮಾಡಿದ್ದಾರೆ ನಾವು ಅಂದ್ಕೊಳ್ಳೋಣ. ಇವ್ರಿಗೀಗ ಯಂಗ್ಸ್ಟರ್ ಆಗಿರೋದ್ರಿಂದಾಗಿ ಅವ್ರದ್ದೊಂದು ಕನಸಿರುತ್ತೆ, ಇಲಾಖೆಗೆ ಬಂದ ನಂತರ ನಾನು ಇಂಥ ಒಂದು ಇದನ್ನು ನಾನು ಸೆಟ್ ಮಾಡಿ ಹೋಗಬೇಕು, ಒಂದು ಮಾರ್ಗದರ್ಶಿ ಆಗಿರಬೇಕು ಅನ್ನೋಂಥ ಒಂದು ಸಹಜವಾಗಿ ಕನಸಿದ್ದೇ ಇರುತ್ತೆ. ಅದನ್ನು ಅವರು ಕಾರ್ಯರೂಪಕ್ಕೆ ತರಲಿಕ್ಕಾಗಿ ಇಲ್ಲಿ ಯಾವುದೆಲ್ಲ ವಿಚಾರಗಳಿದ್ದಾವೆ, ಎಲ್ಲೆಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಒಂದು ಆ ವ್ಯವಸ್ಥೆಯನ್ನು ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಕ್ರಮ ವಹಿಸ್ಬೋದು ಅಂತ ಅನ್ಸ್ಬೋದು. ಈಗಾಗಲೇ ಅವರು ಮಾಡಿರುವ ಪ್ರದೇಶದಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ಅಧಿಕಾರಿ ಅಂತ ಹೇಳುವಂಥ ಹೆಸರನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಅವರು ಒಳ್ಳೆಯ ಅಧಿಕಾರಿ, ಕೆಲಸ ಮಾಡ್ತಾರೆ, ಕೆಲಸಗಾರರು ಅಂತ ಹೇಳುವಂಥನ ಈಗಾಗಲೇ ಪಡೆದುಕೊಂಡಿದ್ದಾರೆ. ಹಾಗಾಗಿ ಅವರು ಆ ಕೆಲಸವನ್ನು ಮುಂದುವರಿಸ್ತಾರೆ ಅಂತ ಹೇಳುವಂಥ ಆಶಯ. ಅದರೊಂದಿಗೆ ಮುಖ್ಯವಾಗಿ ನಾವು ಬೇರೆ ಬೇರೆ ಕಾನೂನಾತ್ಮಕವಾಗಿ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಏನೇ ಆ್ಯಕ್ಟ್ ಮಾಡ್ತಾರೆ ಅದು ಮಾಡ್ತಾರೆ ಅಥವಾ ಮಾಡಬೇಕಾಗುತ್ತದೆ. ಮುಖ್ಯವಾಗಿ ನಮಗೆ 2-3 ವಿಚಾರಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಅದನ್ನು ನೀವು ಹೇಳಿದ ಹಾಗೆಯೇ ಜನಾಂಗೀಯ ಧಾರ್ಮಿಕವಾಗಿ ಜನರ ಸಂಘರ್ಷಗಳೇನಿದೆ, ಭಿನ್ನ ಅಭಿಪ್ರಾಯಗಳಿದೆ, ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಅದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡದ ರೀತಿಯಲ್ಲಿ ಏನೇನು ಮಾಡಬೇಕಾಗುತ್ತೆ, ಸೌಹಾರ್ದತೆ ಕಾಪಾಡೋದಕ್ಕೆ ಏನೇನು ಮಾಡಬೇಕಾಗುತ್ತೆ, ಸಮಾಜಗಳ ನಡುವೆ ಧರ್ಮಗಳ ನಡುವೆ ಹುಳಿ ಹಿಂಡುವ ಅಥವಾ ಕಿಡಿಗೇಡಿ ಕೃತ್ಯಗಳು ಮಾಡುವವರನ್ನ ಗುರುತಿಸಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಪ್ರಾರಂಭಿಕ ಹಂತಗಳಿಂದ ಮಾಡಬೇಕಾಗುತ್ತೆ. ಧರ್ಮದ ನೆಲೆಗಟ್ಟಿನಲ್ಲಿ ಜನರನ್ನು ಪ್ರಚೋದನೆ ಮಾಡುವಂಥದ್ದು, ಜಾತಿಯ ಹೆಸರಿನಲ್ಲಿ ಸಂಘರ್ಷಕ್ಕೆ ಆಸ್ಪದವಾಗೋ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು, ಅವಹೇಳನ ಮಾಡುವಂಥದ್ದು, ಅಥವಾ ಈವನ್ ಸೋಷಿಯಲ್ ಮೀಡಿಯಾಗಳ ಮೂಲಕವೂ ಸಹ ಬೇರೆ ಬೇರೆ ಸಾರ್ವಜನಿಕ ಗ್ರೂಪ್ಗಳಲ್ಲೂ ಸಹ ಇವತ್ತು ಜನಾಂಗೀಯ ನಿಂದನೆ ಮಾಡುವಂತಿರ್ಬೋದು, ಧಾರ್ಮಿಕವಾಗಿ ವ್ಯಂಗ್ಯ ಮಾಡುವಂತಿರ್ಬೋದು, ಅಥವಾ ಅವಹೇಳನ ಮಾಡುವುದು, ಇದೆಲ್ಲವನ್ನ ಬಿಗಿಯಾಗಿ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಕೆಲಸಗಳನ್ನ ಮಾಡಬೇಕು. ಎಲ್ಲರನ್ನ ಒಂದಿಷ್ಟು ಜನರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡ್ರೆ ಅದು ಸಹಜವಾಗಿ ಒಂದು ಭಯ ಹುಟ್ಟುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛಾಚಾರದ ರೀತಿಯಲ್ಲಿ ಏನು ಬೇಕಾದರೂ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಯಾರ ಬಗ್ಗೆ ಏನು ಬೇಕಾದರೂ ವ್ಯಕ್ತಿಗತವಾಗಿ ಅವಹೇಳನ, ರಾಜಕೀಯ ಮುಖಂಡರುಗಳನ್ನ ಅವಹೇಳನ ಇರ್ಬೋದು, ವೈಯಕ್ತಿಕವಾಗಿ ಅವಹೇಳನ ಮಾಡುವಂತಿರ್ಬೋದು, ಇವೆಲ್ಲ ನಿಯಂತ್ರಣ ತೆಗೆದುಕೊಂಡ್ರೆ ಹಲವಾರು ಪ್ರಕರಣಗಳನ್ನು ನಿಯಂತ್ರಣ ತಡುವುದಕ್ಕೆ ಸಾಧ್ಯ ಆಗುತ್ತೆ. ಇಡೀ ಜಿಲ್ಲೆ ಈ ನಿಟ್ಟಿನಲ್ಲಿ ಹೆಚ್ಚು ಎಚ್ಚೆತ್ತುಕೊಂಡು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಕೊಡಗಿಗೆ ಒಂದು ಕಳಂಕಗಳು ಬರ್ತಿರೋದೇ ಸಹ ಇವತ್ತು ಜನಾಂಗೀಯ ಸಂಘರ್ಷ ಮತ್ತು ಧಾರ್ಮಿಕ ಸಂಘರ್ಷಗಳ ಕಾರಣಕ್ಕಾಗಿ, ಧರ್ಮದ ನೆಲೆಗಟ್ಟಿನಲ್ಲಿ ಸಂಘರ್ಷ ನಡೀತಿರುವಂಥದ್ದು, ಜಾತಿ ನಡುವಿನ ಭಿನ್ನಾಭಿಪ್ರಾಯಗಳು ಸಹ ಅದನ್ನು ಸ್ವಾಸ್ಥ್ಯವನ್ನು ಅದಕ್ಕೆ ವೇದಿಕೆಯಾಗ್ತಿರೋದೇ ಇವತ್ತು ಸಾಮಾಜಿಕ ಜಾಲತಾಣಗಳು. ಅದರ ಬಗ್ಗೆ ಹೆಚ್ಚು ನಿಗಾವನ್ನು ವಹಿಸಬೇಕಾಗುತ್ತೆ. ಪ್ರತಿ ಠಾಣಾ ವ್ಯಾಪ್ತಿಯಲ್ಲೂ ಸಹ ಒಬ್ಬ ಪೊಲೀಸಿಗೆ ಅದರ ಜವಾಬ್ದಾರಿ ನಿರ್ವಹಿಸಿದರೆ ಸಮಾಜದಲ್ಲಿ ಮುಂದೆ ನಡೆಯುವಂಥ ಅಶಾಂತಿಗೆ ತಡೆಯುವುದಕ್ಕೆ ಅದು ದೊಡ್ಡ ಮೇಲ್ಪಂಕ್ತಿ ಆಗುತ್ತೆ, ಅವ್ರಿಗೆ ಗುರುತಿಸೋಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಪೊಲೀಸಿಗೆ ಅದೇ ಕೆಲಸ ನೀವು ಕೊಟ್ಟರೆ 100% ಅವನು ಇಡೀ ವ್ಯಾಪ್ತಿಯಲ್ಲಿ ಇರುವಂಥವ್ರು ಏನೇನು ನಡೀತಾ ಇರೋದು ಅಂತ ಹೇಳಿ ಗಮನ ಹರಿಸೋದಕ್ಕೆ, ಸಾರ್ವಜನಿಕರಿಂದ ಅಭಿಪ್ರಾಯ ಪಡ್ಕೊಳ್ಳೋಕ್ಕೆ, ಯಾರಿಂದ ಇದು ಹಾಳಾಗ್ತಿದೆ ಅಂತ ಹೇಳೋದನ್ನು ಆಗುತ್ತೆ. ಅವ್ರನ್ನ ಠಾಣೆಗೆ ಕರೆದು ಅವರಿಗೆ ಪ್ರಾರಂಭಿಕವಾಗಿ ಎಚ್ಚರಿಕೆ ಕೊಡುವಂಥದ್ದು, ಅದೇ ಬುದ್ಧಿಯನ್ನು ಮುಂದುವರಿಸಿದರೆ ಮುಂದೆ ಏನು ಪ್ರಕರಣವನ್ನು ದಾಖಲಿಸಿ ಅವರಿಗೆ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಏನು ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಡೀ ಜಿಲ್ಲೆಯಾದ್ಯಂತ ಅದನ್ನು ವ್ಯಾಪಿಸಿದರೆ ನೀವು ಆಟೋಮೆಟಿಕ್ ಒಂದು ಸಂದೇಶ ರವಾನೆ ಆಗೇ ಆಗುತ್ತೆ, ನಮ್ಮ ಮೇಲೆ ಪೊಲೀಸ್ ಒಂದು ನಿಗಾ ಇಟ್ಟಿದ್ದಾರೆ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋದು ಇರೋದಿಲ್ಲ ಅಂತ ಹೇಳಿ ಅವರಿಗೊಂದು ಎಚ್ಚರಿಕೆಯನ್ನು ಕೊಡುವಂಥ ಅವಕಾಶಗಳನ್ನು ಮಾಡಬೇಕಾಗುತ್ತೆ. ಎಲ್ಲ ಕಾಲಘಟ್ಟದಲ್ಲೂ ಅಷ್ಟೇ ಸಮಾಜದ ಸ್ವಾಸ್ಥ್ಯವನ್ನು ಕದಡುವವರ ಮೇಲೆ ಸದಾ ನಿಗೇಡುವ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಇವತ್ತು ರಾಜ್ಯ ಸರ್ಕಾರವು ಸಹ ದ್ವೇಷ ಭಾಷಣ ಮಾಡುವವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಒಂದು ಮಸೂದೆಯನ್ನು ಸಹ ಕಾನೂನನ್ನು ಆಗಿ ತರೋದಕ್ಕೆ ಮುಂದಾಗಿದೆ. ಅದನ್ನೂ ಸಹ ಅಷ್ಟೇ ರಾಜಕೀಯ ನೆಲೆಗಟ್ಟಲಿರ್ಬೋದು ಅಥವಾ ಸಂಘ ಸಂಸ್ಥೆಗಳ ನೆಲೆಗಟ್ಟಿರ್ಬೋದು, ಸಾರ್ವಜನಿಕವಾಗಿ ದ್ವೇಷವನ್ನು ಮೂಡಿಸುವ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡುವವರ ಮೇಲೆ ಏನು ಸರ್ಕಾರದ ಆಶಯದಂತೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ, ಅಲ್ಲೂ ಸಹ ಮುಕ್ತವಾಗಿ ಕೆಲಸ ಮಾಡಬೇಕಾಗಿದೆ, ಪಕ್ಷಾತೀತವಾಗಿ ಆ ಕೆಲಸವನ್ನು ಮಾಡಬೇಕಾಗಿದೆ. ಯಾವುದೋ ಒಂದು ಪಕ್ಷದವ್ರನ್ನ ಅಥವಾ ಯಾವುದೋ ಧರ್ಮದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇದನ್ನ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಏನು ಪರಿಣಾಮಕಾರಿ ಆಗೋಲ್ಲ. ಯಾವುದನ್ನು ಲೆಕ್ಕಿಸದೆ ಯಾರು ಸಮಾಜದಲ್ಲಿ ದ್ವೇಷವನ್ನು ದ್ವೇಷ ಮೂಡಿಸುವಂತಹ ಕೆಲಸಗಳನ್ನು ಮಾಡ್ತಾರೆ, ಸಣ್ಣ
ಪ್ರಮಾಣದಲ್ಲಿರ್ಬೋದು, ದೊಡ್ಡ ಪ್ರಮಾಣದಲ್ಲಿರ್ಬೋದು, ಅಂಥವರ ಮೇಲೆ ಒಂದು ಕಠಿಣ ಕಾನೂನು ಕ್ರಮವನ್ನು, ಕಾನೂನನ್ನೇ ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥಕ್ಕೆ ನಿಗಾ ವಹಿಸುವಂಥ ಕೆಲಸವನ್ನು ಪ್ರಾರಂಭಿಕ ಹಂತದಲ್ಲೇ ಅವರು ಅದನ್ನು ಮಾಡಬೇಕಾಗಿದೆ. ಅದರೊಂದಿಗೆ ಹೆಚ್ಚು ಮಹತ್ವದ ಇರುವಂಥದ್ದು ಕೊಡಗು ಪ್ರವಾಸೋದ್ಯಮದ ಜಿಲ್ಲೆ. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಪ್ರವಾಸಿಗರು ಕೊಡಗಿಗೆ ಬರ್ತಾರೆ. ರಾಜ್ಯದ ವಿವಿಧೆಡೆಯಿಂದ ಬರ್ತಾರೆ, ದೇಶ ವಿದೇಶದಿಂದ ಸಹ ಪ್ರವಾಸಿಗರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಸಹಜವಾಗಿ ಪ್ರವಾಸಿಗರು ಬಂದ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಕೃತ್ಯಗಳು, ಕಾನೂನು ಬಾಹಿರ ಕೃತ್ಯಗಳಿಗೆ ತೆರೆದುಕೊಳ್ಳುವಂಥದ್ದು ಇದೆ. ಇಡೀ ರಾಜ್ಯದಲ್ಲೇ ಆಗಲಿ ಇಡೀ ದೇಶದಲ್ಲಿ ಇವತ್ತು ಡ್ರಗ್ಸ್ ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ನಮ್ಮ ರಾಜ್ಯದಲ್ಲೇ ಮೈಸೂರು, ಬೆಂಗಳೂರಿನಲ್ಲಿ ಅದರ ಫ್ಯಾಕ್ಟ್ರಿಯನ್ನೇ ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚುವಂಥದ್ದು ಬಂತು. ನಮ್ಮ ರಾಜ್ಯದ ಪೊಲೀಸರಿಗೆ ಅದರ ಗಮನಕ್ಕೆ ಬರಲಿಲ್ಲ, ನಮ್ಮ ಆಡಳಿತ ವ್ಯವಸ್ಥೆಗೆ ಅದು ಗಮನ ಬರಲಿಲ್ಲ. ಮೈಸೂರು ಮತ್ತು ಬೆಂಗಳೂರಿಗೆ ದಾಳಿ ಮಾಡಿದೆ ಮಹಾರಾಷ್ಟ್ರ ಪೊಲೀಸರು. ಬಹುಶಃ ಇಲ್ಲಿಂದ ಉತ್ಪಾದನೆ ಆಗಿ ಅಲ್ಲಿ ಬಳಕೆ ಆಗ್ತಿರ್ಬೋದು, ಪೂರೈಕೆದಾರರು ಅದರ ಎಲ್ಲಿಂದ ಬರ್ತದೆ ಅಂತ ಹೇಳುವಾಗ ಬಹುಶಃ ಇಲ್ಲಿ ಮಾಡ್ತಿರ್ಬೋದು, ಇಲ್ಲಿ ಉತ್ಪಾದನೆ ಮಾಡಿ ಅಲ್ಲಿ ಬಳಕೆ ಮಾಡ್ತಿರುವಂಥ ಚಾನ್ಸಸ್ ಸಹ ಇರ್ಬೋದು. ಮಹಾರಾಷ್ಟ್ರ ಪೊಲೀಸರು, ಕರ್ನಾಟಕ ಪೊಲೀಸರು ಅಂತ ಹೇಳುವ ತಾರತಮ್ಯಗಳೇನಿಲ್ಲ, ಎಲ್ಲರೂ ನಮ್ಮ ಪೊಲೀಸರೇ, ನಮ್ಮ ದೇಶದ ಪೊಲೀಸರೇ, ಕಾನೂನು ಪಾಲಕರೇ. ಹಾಗಾಗಿ ಅದರಿಂದ ದೊಡ್ಡ ಇಶ್ಯೂಸ್ ಅಲ್ಲ. ಆದರೆ ಅದರೊಂದಿಗೆ ಇವತ್ತು ಕೊಡಗಿನಲ್ಲೂ ಸಹ ಪ್ರವಾಸೋದ್ಯಮ ಕಾರಣಕ್ಕಾಗಿ ಇರ್ಬೋದು ಅಥವಾ ಸ್ಥಳೀಯವಾಗಿಯೂ ಇರ್ಬೋದು, ಇವತ್ತು ಮಾದಕ ವಸ್ತುಗಳ ಬಳಕೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಈ ಹಿಂದಿನ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ರವರು ಅದರ ಬಗ್ಗೆ 600ಕ್ಕೂ ಹೆಚ್ಚು ಪ್ರಕರಣವನ್ನು ದಾಖಲಿಸಿದರು. ಅವರ ಭಯಕ್ಕಾಗಿ ಈ ಡ್ರಗ್ಸ್ ಸಪ್ಲೈ ಮಾಡುವಂಥ ಎಲ್ಲ ಪೆಡ್ಲರ್ಗಳು ಊರು ಬಿಟ್ಟಿದ್ರು. ನಮಗೆ ಇಲ್ಲಿ ದಂಧೆ ನಡೆಸೋಕೆ ಆಗೋಲ್ಲ ಅಂತ ಹೇಳುವ ಭಯ ಮೂಡಿತು. ಅದಕ್ಕೂ ಮೊದಲು ಕೆಲಸ ಮಾಡಿದಂಥ ಡಾಕ್ಟರ್ ಸುಮನ್ ಪನ್ನೇಕರ್ ಅವರು ಸಹ ಆ ಡ್ರಗ್ಸ್ ಮಾಫಿಯಾಕ್ಕೆ ಒಂದು ಸಮರ ಸಾರಿದರು. ಆ ಪೆಡ್ಲರ್ಗಳನ್ನು ಎಲ್ಲರನ್ನ ಹಿಡಿದು ಬಂಧಿಸುವ ಕೆಲಸಗಳಿಗೆ ಅವರು ಸಹ ಮುಂದುವರಿಸಿದರು. ಆ ಎಲ್ಲ ಕೊಡಗಿನಿಂದ ಭಯದಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಯ ಭಯದಲ್ಲಿ, ಪೊಲೀಸ್ ಇಲಾಖೆಯ ಭಯ ಅಲ್ಲ, ಒಂದು ಸೂಕ್ಷ್ಮ ಗಮನಿಸಬೇಕು, ಪೊಲೀಸ್ ಇಲಾಖೆಯ ಭಯ ಅಲ್ಲ, ಪೊಲೀಸ್ ವರಿಷ್ಠಾಧಿಕಾರಿಯ ಭಯಕ್ಕಾಗಿ ಈ ಊರನ್ನು ಬಿಟ್ಟಿದ್ರು. ಹೊಸ SP ಬಂದಿದ್ದಾರೆ, ನಾವು ಬರ್ಬೋದು ಅಂತ ಹೇಳುವಂಥ ಭಾವನೆ ಏನಾದರೂ ಅವರಿಗೆ ಬಾರದ ರೀತಿಯಲ್ಲಿ ಈ ಹಾಲಿ ಪೊಲೀಸ್ ವರಿಷ್ಠಾಧಿಕಾರಿಯು ಸಹ ಅದೇ ಭಯವನ್ನು ಸೃಷ್ಟಿಸಬೇಕು. ಅದಕ್ಕೂ ಮೀರಿ ಪೊಲೀಸ್ ವರಿಷ್ಠಾಧಿಕಾರಿಯ ಭಯಕ್ಕಿಂತ ಇಡೀ ಊರೂರು ಇರುವಂಥ ಪೊಲೀಸರ ಭಯ ಅವರಲ್ಲಿ ಮೂಡಬೇಕು. ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಿಂದ ದೊಡ್ಡ ಪ್ರಮಾಣದಲ್ಲಿ ತಡಿಬಹುದು, ಆದರೆ ಸ್ಥಳೀಯವಾಗಿ ಸಣ್ಣ ಪ್ರಮಾಣ ನಡೆಯೋದನ್ನು ತಡೆಯೋಕ್ಕೆ ಸಾಧ್ಯ ಆಗಬೇಕಾದ್ರೆ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಯೂ ಸಹ ಆ ನಿಟ್ಟಿನಲ್ಲಿ ಭಯವನ್ನು ಸೃಷ್ಟಿಸುವಂಗಿರಬೇಕು. ಆ ವಿಚಾರದ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳೋಕಿರ್ಬೇಕು. ಯಾರೊಟ್ಟಿಗೂ ಯಾವ ಪೊಲೀಸ್ ಸಿಬ್ಬಂದಿಯೂ ಸಹ ಕೈ ಜೋಡಿಸಬಾರ್ದು. ನೀವು ಮನಸ್ಸು ಮಾಡಿದರೆ ಇದನ್ನು ಕೊಡಗಿನಿಂದನೇ ಈ ಡ್ರಗ್ಸ್ ಮಾಫಿಯಾವನ್ನು ಹೊರಗಟ್ಟಬಹುದು. ಇಡೀ ರಾಜ್ಯದಲ್ಲೇ ಕೊಡಗನ ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನು ಮಾಡುವಂಥ ಅವಕಾಶಗಳು ಇದೆ. ಆ ನಿಟ್ಟಿನಲ್ಲಿ ಇಡೀ ಪೊಲೀಸ್ ಸಿಬ್ಬಂದಿಯನ್ನು ಜಾಗೃತಗೊಳಿಸಬೇಕು, ಅವರಿಗೆ ಅರಿವು ಮೂಡಿಸಬೇಕು. ಇದೊಂದು ಪಾಪದ ಕೃತ್ಯ. ಈ ದಂಧೆಯಲ್ಲಿ ತೊಡಗಿಸಿಕೊಂಡಿರುವವರಿಂದ ಕೈ ಚಾಚಿ ನೀವು ಹಣ ಪಡ್ಕೊಂಡ್ರೆ ನೀವು ಯಾವುದೋ ಒಂದು ಕುಟುಂಬದ ಕಣ್ಣೀರಿಂದ ನಿಮ್ಮ ಬದುಕು ಸಾಗಿಸುವಂತ ಆಗುತ್ತೆ. ಅಂಥ ಪರಿಸ್ಥಿತಿಗೆ ನೀವು ತಂದುಕೊಳ್ಬೇಡಿ. ಯಾವುದೋ ಫ್ಯಾಮಿಲಿ ಕಣ್ಣೀರು ಹಾಕುವಂಥ ನನ್ನ ಕುಟುಂಬ ಇವತ್ತು ಹಾಳಾಗಿದ್ದಕ್ಕೆ ಈ ಡ್ರಗ್ಸ್ ಮಾಫಿಯಾ ಕಾರಣ ಅಂತ ಹೇಳಿದ್ರೆ, ಆ ಮಾಫಿಯಾದೊಂದಿಗೆ ಕೈ ಜೋಡಿಸಿದ್ರೆ ನೀವು ಸಹ ಅದರೊಂದು ಭಾಗ ಆಗ್ತೀರಿ ಅಂತ ಹೇಳುವಂಥ ಒಂದು ಅರಿವು ಮೂಡಿಸಬೇಕು. ಪೊಲೀಸರಿಗೂ ಒಂದು ಭಯ ಇರಬೇಕು ಅಥವಾ ಒಂದು ಅಂಜಿಕೆ ಇರಬೇಕು. ನನಗೆ ಆ ದುಡ್ಡು ಬೇಡ, ಪಾಪದ ಹಣ ನನಗೆ ಬೇಡ ಅಂತ ಹೇಳುವಂಥ ಮನಸ್ಥಿತಿಗೆ ಪ್ರತಿಯೊಬ್ಬ ಪೊಲೀಸರು ಬರಬೇಕಾಗುತ್ತೆ. ನೀವು ಪೊಲೀಸರು ಮನಸ್ಸು ಮಾಡಿದರೆ ಇಡೀ ಸಮಾಜ ನಿಮ್ಮೊಟ್ಟಿಗೆ ಕೈ ಜೋಡಿಸುತ್ತೆ. ಇವತ್ತು ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಹೋದಾಗ ಹೇಳ್ತಾರೆ, ಸರ್ ನಾವು ಲೋಕಲ್ಗೆ ಹೇಳಿದ್ರೆ ನಮ್ಮ ಹೆಸರನ್ನು ಅವ್ರಿಗೆ ಹೇಳ್ತಾರೆ, ಆ ಡ್ರಗ್ಸ್ ತಗೊಂಡವ್ರು ಏನು ಬೇಕಾದರೂ ಮಾಡೋಕ್ಕಿರ್ತಾರೆ, ನಮಗೆ ಭಯ ಆಗುತ್ತೆ, ಅದಕ್ಕೆ ನಾವು ಮಾಹಿತಿ ಕೊಡೋದು ನಿಮಗೆ ಕೊಡ್ತೀವಿ, ನೀವು ಯಾರು ನಂಬಿಕೆ ಇರುವ ಅಧಿಕಾರಿಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಆ ಥರ ಇರಬಾರ್ದು. ಎಲ್ಲ ಒಬ್ಬ ಸಮವಸ್ತ್ರ ಧರಿಸಿದ ಯಾವ ಪೊಲೀಸ್ ಇರ್ತಾರೆ ಅವರಿಗೆ ಎಲ್ಲಿಗೆ ಹೇಳಿದ್ರು ಇದರ ಮೇಲೆ ಕ್ರಮ ತೆಗೆದುಕೊಳ್ತಾರೆ, ವಿಶ್ವಾಸ ಮೂಡ್ತಾರೆ. ಮಾಹಿತಿದಾರನ ಯಾವುದ ಮಾಹಿತಿಯು ಯಾವ ಕಾರಣಕ್ಕೂ ಅದು ಸೋರಿಕೆ ಆಗೋದಿಲ್ಲ. ಆ ಥರ ಭಯ ಇರಬೇಕಾಗುತ್ತೆ. ಮತ್ತೆ ನಾನು ಕೊಟ್ಟ ಮಾಹಿತಿ ಯಾರು ದಂಧೆಯಲ್ಲಿ ಇರ್ತಾರೆ ಅವರಿಗೆ ಮೇಲೆ ಕ್ರಮ ತಗೊಳ್ತಾರೆ, ಅವ್ರನ್ನ ವಶಪಡಿಸ್ಕೊಳ್ತಾರೆ ಅಂತ ಹೇಳುವಂತ ಒಂದು ಭಾವನೆ ಮೂಡಿಸುವಂಗೆ ಆಗಬೇಕು. ಇತ್ತೀಚೆಗೆ ವರ್ಷಕ್ಕೆ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂದ್ರೆ ರೇವ್ ಪಾರ್ಟಿಗಳನ್ನು ಮಾಡುವ ಹಂತಕ್ಕೆ ಇವತ್ತು ಕೊಡಗು ತೆರೆದುಕೊಳ್ಳುತ್ತೆ. ಹಲವಾರು ಭಾಗದಲ್ಲಿ ನಡೆದಂಥ ರೇವ್ ಪಾರ್ಟಿಗಳನ್ನ ಮೇಲೆ ದಾಳಿ ನಡೆಸಿ ಅವರನ್ನು ಬಂಧಿಸಿರುವಂತ ಪ್ರಕರಣಗಳು ಸಹ ನಡೆದಿದೆ. ಅದು ಸಿಕ್ಕಿರುವ ಪ್ರಕರಣಗಳು. ಈಗ ಏನಾಗುತ್ತೆ ಅಂದ್ರೆ ರೆಸಾರ್ಟ್ಗಳು ಇರ್ಬೋದು, ಹೋಮ್ ಸ್ಟೇಗಳು ಖಾಸಗಿಯಾಗಿ ಇರ್ತಾರೆ, ಅವರಲ್ಲಿ ಬೌನ್ಸರ್ಸ್ ಇರ್ತಾರೆ ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳು ಇರ್ತಾರೆ. ಯಾರು ಅದರೊಳಗೆ ಹೋಗುವ ಅವಕಾಶಗಳೇ ಇರೋದಿಲ್ಲ. ಅಥವಾ ಅದನ್ನ ಇನ್ಫಾರ್ಮ್ ಮಾಡಿ ಹೋಗಬೇಕು. ನೀವು ಗೇಟಿಗೆ ಹೋದಾಗ ಯಾರು ನೀನು ಏನು ಎತ್ತ ಅಂತ ಹೇಳಬೇಕು. ಯಾರು ಒಬ್ಬ ಸಮವಸ್ತ್ರ ಧರಿಸಿದ ಪೊಲೀಸು ಇನ್ಯಾರು ಹೋದಾಗ ಸಹಜವಾಗಿ ಇಲ್ಲಿಂದ ಸೂಚನೆ ಬಂದರೆ ಎಲ್ಲವೂ ಮುಚ್ಚಾಕಬಹುದು. ಮುಚ್ಚಾಕೋದಕ್ಕಿಂತ ದೊಡ್ಡ ವಿಚಾರವೇ ಇಲ್ಲ. ನಿಮಗೆ ಅಲ್ಲಿ ಯಾರಿಗೆ ಎಂಟ್ರಿ ಇರುತ್ತೆ? ರೂಮ್ ಮಾಡಿದವರಿಗೂ, ಮೊದಲೇ ರಿಜಿಸ್ಟರ್ ಆದವರಿಗೆ, ಅವರಿಗೆ ಮಾತ್ರ ಇರುತ್ತೆ. ವೆಹಿಕಲ್ ಬಿಡೋದಕ್ಕಾಗಲಿ, ಒಬ್ಬ ವ್ಯಕ್ತಿ ಪ್ರವೇಶ ಮಾಡೋದಕ್ಕಾಗಿ ಅಷ್ಟೊಂದು ನಿರ್ಬಂಧ ಇರುತ್ತೆ. ಹಾಗಾದ್ರೆ ಅದರೊಳಗೆ ಸೇರ್ಕೊಂಡು ಅಲ್ಲಿ ನಡೆಯುವಂಥ ಕೃತ್ಯ ಬಗ್ಗೆ ನೀವು ಹೇಗೆ ಬೆಳಕು ಚೆಲ್ಲಕ್ಕೆ ಸಾಧ್ಯ ಆಗುತ್ತೆ? ಆ ಸಂದರ್ಭದಲ್ಲಿ ನೀವು ಏನು ನಾಗರಿಕ ಪೊಲೀಸರು ಬಳಸ್ತಾರೆ, ಅಲ್ಲೂ ಸಹ ಮಾಹಿತಿದಾರರನ್ನು ನೀವು ಬಳಸ್ಕೊಳ್ಬೇಕಾಗುತ್ತೆ. ಆ ಚಿತ್ರೀಕರಣ ಮಾಡುವಂಥದ್ದು, ಸಿಕ್ಕಿದಾಗ ಅದರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಪ್ರಕ್ರಿಯೆಗಳು ನಡೆಸಬೇಕು. ಹೋಮ್ ಸ್ಟೇ ಇರಲಿ, ರೆಸಾರ್ಟ್ ಇರಲಿ, ಲಾಡ್ಜ್ ಇರಲಿ, ಯಾವುದೇ ವಸತಿ ಗೃಹಗಳಿರಲಿ, ಅಥವಾ ಆ ದಂಧೆ ನಡೆಸ್ತಿರುವಂಥ ಯಾವುದೇ ವ್ಯಕ್ತಿ ಇರಲಿ, ಅವನ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸೋದಕ್ಕೆ ಅದನ್ನು ರದ್ದುಪಡಿಸಬೇಕಾಗುತ್ತೆ. ಅದನ್ನು ಸಾರ್ವಜನಿಕವಾಗಿ ಪ್ರಚಾರ ಮಾಡಿಸಬೇಕಾಗುತ್ತೆ.
ಅವರಿಗೆ ಸಮಾಜದಲ್ಲಿ ಅವರು ಇದ್ರ ಬಗ್ಗೆ ಅವ್ರ ಬಗ್ಗೆ ಒಂದು ದೃಷ್ಟಿಯೇ ಬೇರೆ ರೀತಿ ಇರುತ್ತೆ. ಅವರಿಗೆ ಒಂದು ನಮ್ಮ ಸಮಾಜದಲ್ಲಿ ತಲೆ ಎತ್ತದ ರೀತಿಯಲ್ಲಿ ಆಗಬೇಕಾಗುತ್ತೆ. ಆ ಎಲ್ಲ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ನೀವು ಕಾನೂನು ಕ್ರಮ ತೆಗೆದುಕೊಳ್ಳುವಂಥದ್ದು ಒಂದು, ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡೋದು ಒಂದು, ಅದರೊಂದಿಗೆ ಇಲ್ಲಿ ಸೇವಿಸುವುದು ಸಹ ಒಳ್ಳೆಯದಲ್ಲ, ಸುರಕ್ಷಿತವಲ್ಲ ಅಂತ ಹೇಳುವ ಭಾವನೆ ಮೂಡಬೇಕಾಗುತ್ತೆ. ಇದು ಸಮಾಜದಲ್ಲಿ ಜಾಗೃತವಾದಾಗಷ್ಟೇ ಸಂಪೂರ್ಣ ಪ್ರಮಾಣದಲ್ಲಿ ಬಳಕೆ ಹೋಗೋದಕ್ಕೆ ಸಾಧ್ಯ ಆಗೋದು. ನೀವು ಕೊಡಗಿನಲ್ಲಿ ಪೆಡ್ಲರ್ಗಳನ್ನ ಹಿಡಿದ್ರೆ ಅರೆಸ್ಟ್ ಮಾಡ್ಬೋದು, ಇಲ್ಲಿ ಸಪ್ಲೈ ಆಗದಾಗೆ ತಡಿಬೋದು, ಎಲ್ಲ ಕೆಲಸಗಳು ಮಾಡೋದು. ಆದರೆ ವ್ಯಸನಿಗಳೇ ಆಗಿರುವವರು ಅಕ್ಕಪಕ್ಕದ ಜಿಲ್ಲೆಗಳಿಗೆ, ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಗಿ ಇದನ್ನು ತೆಗೆದುಕೊಳ್ತಾರೆ. ಆ ಬದಲಾವಣೆ ಆಗಬೇಕಾದ್ರೆ ಸಮಾಜದಲ್ಲೂ ಸಹ ಜಾಗೃತಿ ಮೂಡಿಸಬೇಕಾಗುತ್ತೆ. ಪೊಲೀಸ್ ಇಲಾಖೆಯವರು ವಿವಿಧ ಸಂಘ ಸಂಸ್ಥೆಗಳನ್ನು ಸೇರಿಸ್ಕೊಂಡು ವಿದ್ಯಾಸಂಸ್ಥೆಗಳಲ್ಲಿ ಫೋಕಸ್ ಮಾಡಿಕೊಂಡು ಇವತ್ತು ಶಾಲಾ ಕಾಲೇಜುಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇವತ್ತು ಮಕ್ಕಳಲ್ಲಿ ಪಾಕೆಟ್ ಮನಿ ಹೆಚ್ಚಿದೆ. ಹಿಂದೆ ಮಕ್ಕಳಲ್ಲಿ ₹1 ಇರ್ತಿರ್ಲಿಲ್ಲ, ಇವತ್ತು ಪಾಕೆಟ್ ಮನಿ ಹೆಚ್ಚಾಗಿದೆ. ಮಕ್ಕಳಿಗೆ ಖರ್ಚಿಗೆ ಹೆಚ್ಚು ಹಣ ಕೊಡ್ತಿದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅವರಿಗೂ ಮಕ್ಕಳಿಗೂ ಸಹ ಅದರ ಚಟವನ್ನು ಹಚ್ಚಿ ಅವರ ವ್ಯಸನಿಗಳನ್ನು ಮಾಡಿ ಇಡೀ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡೋ ಕೆಲಸಗಳಾಗ್ತಿದೆ. ಅದರ ಬಗ್ಗೆ ಮಾಹಿತಿಗಳು ಗುರುಗಳಿಗೆ, ಒಬ್ಬ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ಪ್ರಾಧ್ಯಾಪಕರಿಗೆ ತಮ್ಮ ಮಕ್ಕಳು ಇದರಿಂದ ವ್ಯಸನಿಗಳಾಗಿದ್ದಾರೆ ಅಂತ ಹೇಳೋ ಅರಿವು 100% ಇರ್ತಾರೆ. ಅವರು ಗಮನಿಸಿದಾಗೆ ಅವರ ನಡವಳಿಕೆಯಲ್ಲಿ ಇವರು ಸಹಜವಾಗಿಲ್ಲ ಅಂತ ಹೇಳುವುದನ್ನು ಪ್ರತಿಯೊಂದು ಗುರುಗಳಿಗೆ ಅರಿವಾಗುತ್ತೆ. ಅದನ್ನು ಹೇಳಿದರೆ, ಬೊಟ್ಟು ಮಾಡಿದರೆ ಪೋಷಕರು ತಮ್ಮನ್ನು ಕಳಂಕಕ್ಕೆ ಹೊರಿಸ್ತಾರೆ ಅಂತ ಭಯಕ್ಕಾಗಿ ಅವರನ್ನು ಹೇಳಕ್ಕೆ ಬರೋದಿಲ್ಲ. ಆ ಗುರುಗಳಲ್ಲೂ ಅದನ್ನು ವಿಶ್ವಾಸ ಮೂಡಿಸುವಂತಹ, ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳುವಂತಹ, ಅವರೊಟ್ಟಿಗೆ ಮಾತಾಡೋದ್ರ ಮೂಲಕ ಇದರ ಯಾರು ಸಪ್ಲೈ ಇದೆ ಅಂತ ತಿಳ್ಕೊಳ್ಳುವಂಥ ಕೆಲಸಗಳನ್ನು, ಒಂದು ಜಾಗೃತಿ ಕಾರ್ಯಕ್ರಮವೂ ಆಗಬೇಕು. ಇದಕ್ಕೆ ಸಪ್ಲೈ ಮಾಡುವವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸಗಳಾಗಬೇಕು. ಹಾಗಾಗಿ ಮಾದಕ ವಸ್ತುವಿನ ವಿಷಯವನ್ನು ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಅದರ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಪೊಲೀಸ್ ವರಿಷ್ಠಾಧಿಕಾರಿ ಬಗ್ಗೆ ಆ ವಿಚಾರದಲ್ಲಿ ಏನು ಭಯ ಇದೆ, ಆ ಭಯ ಮುಂದುವರಿಬೇಕು. ಅದರೊಂದಿಗೆ ಇಲಾಖೆಯವರೆಲ್ಲರೂ ಭಯವನ್ನು ಹುಟ್ಟುವ ರೀತಿಯಲ್ಲಿ, ಕಾನೂನು ಕ್ರಮ ತೆಗೆದುಕೊಳ್ಳುವ ಭಯ, ಕಾನೂನಿನ ಭಯ ಮೂಡುವ ರೀತಿಯಲ್ಲಿ ಅದರೊಂದು ನಾವು ದೊಡ್ಡ ಮಟ್ಟದ ಅಭಿಯಾನವನ್ನು ಮಾಡಬೇಕಾಗುತ್ತೆ. ಅಥವಾ ಇಲಾಖೆ ಎಚ್ಚೆತ್ತುಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಗಿರಬೇಕಾಗುತ್ತೆ. ಕೆಲವು ಸಲ ಈಗ ನ್ಯೂ ಇಯರಿಗೆ ಸಂಬಂಧಪಟ್ಟಾಗಿನೇ ಪೊಲೀಸರು ಮದ್ಯ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಿದ್ರು. ಆವಾಗ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಹಣ ಇಲ್ಲ, 5 ಬಾಗೆ ಕೊಟ್ಟಿದೆ, ಆ ಬಾಗೆ ಕೊಟ್ಟು ದುಡ್ಡಿಲ್ಲ, ಹಾಗಾಗಿ ಇವರನ್ನು ತಪಾಸಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅಂದರೆ ಆ ಥರ ಭಾವನೆ ಮೂಡಬಾರ್ದು. ನಾನು ಯಾಕೆ ಅದನ್ನು ಹೋಲಿಕೆಯಾಗಿ ಹೇಳಿದೆ ಅಂತ ಹೇಳಿದ್ರೆ, ಯಾವ ಟಾರ್ಗೆಟ್ ಮಾಡಿದಾಗ ಡ್ರಗ್ಸ್ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು, ಆ ನಂತರ ಸ್ಥಗಿತಗೊಳ್ಳುವಂಥದ್ದು ಹಾಗೆ ಆಗಬಾರ್ದು. ನೀವು ಕ್ರಮ ನೋಡಿ, ಕೆಲವು ಸಮೂಹ ಸನ್ನಿತರ ಅಲ್ಲಿ 5 ಜನ ಅರೆಸ್ಟ್ ಆದರು, ಇಲ್ಲಿ 2 ಜನ ಅರೆಸ್ಟ್ ಆದರು, ಏಕಕಾಲಕ್ಕೆ ಹಲವಾರು ಸ್ಟೇಷನ್ಗಳಲ್ಲಿ ಅದು ಬರ್ತದೆ. ಅದು ಯಾವುದೋ ಹೇಳುವ ಸಂದರ್ಭದಲ್ಲಿ ಮಾಡುವ ಕೆಲಸಗಳಲ್ಲ, ಅದು ನಿರಂತರ ಪ್ರಕ್ರಿಯೆ ಆಗಬೇಕು. ನಾನು ಅದನ್ನೇ ಹೇಳೋದು, ಪೊಲೀಸರು ಮನಸ್ಸು ಮಾಡಿದರೆ 100% ಆ ಸಪ್ಲೈಯನ್ನು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸ್ಬೋದು. ಈಗ ಡ್ರಗ್ಸ್ ತೆಗೆದುಕೊಳ್ಳುವಷ್ಟು ನಿರ್ಜನ ಪ್ರದೇಶದಲ್ಲಿ ಸೇರ್ತಾರೆ, ಒಂದಿಷ್ಟು ಜನ ಗುಂಪು ಸೇರ್ತಾರೆ. ನೀವು ಅವ್ರನ್ನ ಸಮಾಜದಲ್ಲಿರೋರನ್ನ ಗಮನಿಸಿದರೆ, ಒಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಯಾರ್ಯಾರು ಡ್ರಗ್ಸ್ ವ್ಯಸನಿಗಳಿದ್ದಾರೆ, ಅವರೇ ಯಾರ್ಯಾರು ಪೂರೈಕೆ ಮಾಡ್ತಾರೆ, ಎಲ್ಲದರ ಅರಿವುಗಳು ನಿಮಗೆ ಸಿಗುತ್ತೆ. ಈಗ ಬೇರೆ ಬೇರೆ ರೀತಿಯಲ್ಲಿ ಡ್ರಗ್ಸ್ಗಳು ಇವತ್ತು ಸಪ್ಲೈ ಆಗ್ತಿದೆ. ಕೊರಿಯರ್ಗಳ ಮೂಲಕ ಇರ್ಬೋದು, ತರಕಾರಿ ದಿನಸಿ ಸಾಮಗ್ರಿಗಳು ತರುವ ಅವರು ಇರ್ಬೋದು, ಬಸ್ಗಳಲ್ಲಿ ಇರ್ಬೋದು, ಬೇರೆ ಬೇರೆ ಮೂಲಗಳಿಂದ ಕೊರಿಯರ್ ಮೂಲಕ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾರೆ. ಈ ಎಲ್ಲದರ ಮೇಲೆ ಹದ್ದಿನ ಕಣ್ಣು ಇಡುವ ಕೆಲಸವನ್ನ ಇಲಾಖೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಲಾಖೆಯನ್ನ ಕೆಲಸವನ್ನ ಮಾಡಬೇಕಾಗುತ್ತೆ. ಅದರೊಂದಿಗೆ ಹೋಮ್ ಸ್ಟೇ ಹೆಸರಿನಲ್ಲಿ ಅನೈತಿಕ ಚಟುವಟಿಕೆಗಳನ್ನು ಏನು ನಡೆಯುವಂಥದ್ದು ಇರ್ಬೋದು, ವೈಶ್ಯವಾಟಿಕೆ ದಂಧೆಗಳಿರ್ಬೋದು, ಆ ದಂಧೆನೂ ಸಹ, ಅಥವಾ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಕರಣಗಳಿರ್ಬೋದು, ಈ ಎಲ್ಲದರ ಬಗ್ಗೆನೂ ಸಹ ಹೆಚ್ಚು ಜಾಗೃತಿ ವಹಿಸಿ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಈ ಪ್ರವಾಸೋದ್ಯಮದಿಂದ ಅದರ ಅವಾಂತರಗಳಿಂದ ಏನಾದರೂ ಸೃಷ್ಟಿಯಾಗ್ತದೆ, ಅದರ ಬಗ್ಗೆ ಹೆಚ್ಚು ಫೋಕಸ್ ಆಗಬೇಕು. ಅದು ಒಂದು ಪ್ರವಾಸೋದ್ಯಮಕ್ಕೂ ಕಳಂಕ ಆಗ್ತದೆ, ಕೊಡಗಿಗೂ ಕಳಂಕ ಆಗುತ್ತೆ, ಕೊಡಗಿನ ಸಂಸ್ಕೃತಿಗೂ ಕಳಂಕ ಆಗುತ್ತೆ, ಇಡೀ ಕೊಡಗಿಗೆ ಅದು ಕಪ್ಪು ಚುಕ್ಕೆಯಾಗಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಆ ಕಪ್ಪು ಚುಕ್ಕೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಆಗಬೇಕಾಗುತ್ತೆ. ಈಗ ಪೊಲೀಸರು ಸಹ ಅಷ್ಟೇ, ಈ ಹೋಮ್ ಸ್ಟೇ ಇರ್ಬೋದು, ಹೋಟೆಲ್ ಇರ್ಬೋದು, ರೆಸಾರ್ಟ್ ಇರ್ಬೋದು, ಅಲ್ಲಿ ಬರುವಂಥ ಪ್ರವಾಸಿಗರ ಮೇಲೆ ನಿಗಾ ವಹಿಸುವ ರೀತಿಯಲ್ಲಿ ಅದನ್ನು ನಡೆಸುವಂಥ, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿರುವಂಥ ನಡೆಸುವಂಥವ್ರ ಬಗ್ಗೆಯೂ ಸಹ ಒಂದು ಸಭೆ ನಡೆಸುವಂಥದ್ದು, ಅವರಿಗೆ ಎಚ್ಚರಿಕೆ ಕೊಡುವಂಥದ್ದು, ಕ್ರಾಸ್ ಚೆಕ್ ಮಾಡುವಂಥದ್ದು, ಸರ್ಪ್ರೈಸ್ ವಿಸಿಟ್ ಮಾಡುವಂಥದ್ದು, ಎಲ್ಲ ಪ್ರಕ್ರಿಯೆಗಳನ್ನು ಅವರು ಸಹ ಮಾಡುವಂಥದ್ದನ್ನು ರೂಢಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಒಂದು ವಿಚಾರ, ಈ ಡ್ರಗ್ಸ್ ವಿಚಾರಕ್ಕೆ ಮಾತಾಡೋದು ನನಗೊಂದು ನೆನಪಾಗೋದು, ಹಿಂದೆ ರಾಮರಾಜನ್ ಅವರು ಈ ಡ್ರಗ್ಸ್ ವಿಚಾರದಲ್ಲಿ ಯಾವ ಮಟ್ಟಿಗೆ ಅವರು ಕಾರ್ಯವೈಖರಿ ಇತ್ತು ಅಂತ ಹೇಳಿದ್ರೆ, ಒಂದೊಂದ್ಸಲಿ ಅವ್ರನ್ನ ವರ್ಗಾವಣೆಗೆ ಬೇಕಾದಂಥ ಷಡ್ಯಂತ್ರ ಕೂಡ ದೊಡ್ಡ ಬಳಗ ಮಾಡಿತ್ತು. ಅವ್ರು ಹೋದ ನಂತರ ಈಗ ಒಂದು ನಿಟ್ಟುಸಿರು ಬಿಟ್ಟಿರ್ತಾರೆ, SP ರಾಮರಾಜನ್ ಅವರು ಹೋದರು ಅಂತ. ಬಹುಶಃ ಈಗಿನ SP ಕೂಡ ಮಾನಸಿಕವಾಗಿ ಸಿದ್ಧರಾಗಬೇಕು ಅಂತ ನನಗನ್ಸುತ್ತೆ. ಯಾಕಂತಂದರೆ ಸಣ್ಣ ಮಟ್ಟದ ಜಾಲ ಏನೋ ಅದರ ಹಿಂದೆ ಇಲ್ಲ, ದೊಡ್ಡ ದೊಡ್ಡ ಪ್ರಭಾವಿಗಳಿದ್ದಾರೆ. ಇವರು ಅದಕ್ಕೆ ಹಿಂದೆ ಇದ್ದಂತಹ SP ಕಾರ್ಯವೈಖರಿಯನ್ನೇ ಮುಂದುವರಿಸಿದರೆ, ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಮುಂದುವರಿಸಿದ್ರು ಕೂಡ ಇವರಿಗೆ ಬೇಕಾದಂಥ ಷಡ್ಯಂತ್ರನ ಮಾಡೋದಕ್ಕೆ ಆ ವರ್ಗ ಸಿದ್ಧತೆಯನ್ನು ಮಾಡ್ಕೊಂಡಿರುತ್ತೆ, ಏನೆಲ್ಲ ಮಾಡ್ಬೋದು ಅಂತ. ಇವರು ಈ ವಿಚಾರದಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾದಾಗ ಮುಂದೆ ಆಗುವಂತಹ ಸವಾಲುಗಳು
ಯಾರನ್ನೆಲ್ಲ ಎದುರಾಕೋಬೇಕು ಅದಕ್ಕೆಲ್ಲ ಒಂದು ಮಾನಸಿಕವಾಗಿ ಸಿದ್ಧವಾಗಬೇಕು ಅಂತ ಅನ್ಸೋದಿಲ್ಲ. ಇಲ್ಲ, ಅದನ್ನೇ ನಾನು ಹೇಳಿದ್ದು, ವೈಯಕ್ತಿಕವಾಗಿ ತೆಗೆದುಕೊಳ್ಳುವುದಕ್ಕಿಂತ ಇಡೀ ಇಲಾಖೆ, ಇಡೀ ಸಮಾಜ ಅದ್ರ ಹಿಂದೆ ಇರುವ ರೀತಿಯಲ್ಲಿ ಅದನ್ನ ನಾನು ರೆಡಿ ಮಾಡಿಸ್ಬೇಕು ಅಂತ. ಈಗ ನಮ್ಮ ಶಾಸಕರುಗಳಿರಲಿ, ವಿಧಾನ ಪರಿಷತ್ ಸದಸ್ಯರಿರಲಿ, ಅಥವಾ ಸ್ಥಳೀಯ ನಾಯಕರುಗಳಿರಲಿ, ರಾಜಕೀಯ ಮುಖಂಡರುಗಳಿರಲಿ, ಇವ್ರು ಯಾರು ಅದರ ದಂಧೆಗೆ ಕೈ ಜೋಡಿಸೋ ಸಾಧ್ಯತೆಗಳಿಲ್ಲ, ಅಥವಾ ಅವ್ರು ಜೋಡಿಸಿದ್ರೆ ಅದು ಬಿಡಬೇಕಾಗುತ್ತದೆ. ಅವರಿಗೆ ಯಾರು ಕನಿಕರ ಪಡುವಂಥ ಅಥವಾ ಅವರ ವ್ಯವಹಾರಗಳಿಗೆ ಬೆಂಬಲ ನೀಡುವಂಥ ಅಗತ್ಯವಿಲ್ಲ. 1% ಕನಿಕರ ಅವರ ಬಗ್ಗೆ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕಾಗಿ ನನಗೆ ಅನ್ಸೋದು ಇಡೀ ಇಲಾಖೆನೇ ಫೋಕಸ್ ಮಾಡಿ, ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಎಲ್ಲ ಊರಿನಲ್ಲಿರುವ ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ಎಲ್ಲ ಸಂಘ ಸಂಸ್ಥೆಗಳು ಮಾಹಿತಿ ಕೊಡುವಂಗಿರಬೇಕು. ಸ್ಥಳೀಯವಾಗಿ ಇದನ್ನು ಪ್ರಶ್ನೆ ಮಾಡುವಾಗ ಯಾವುದೊಂದು ರೇವ್ ಪಾರ್ಟಿ ಆಗುತ್ತೆ, ಪೊಲೀಸರು ಹೋಗಿ ಹಿಡಿದು ಕಾನೂನು ಕ್ರಮ ತೆಗೆದುಕೊಳ್ಳುವುದು ಒಂದು ಭಾಗ. ಸ್ಥಳೀಯವಾಗಿ ಜನರು ಸಹ ಆ ಥರ ಒಂದು ಅನುಮಾನ. ಈಗ ನನಗೆ ಯಾರೋ ಹೇಳ್ತಾರೆ, ಒಂದು ಪ್ರದೇಶಕ್ಕೆ ಬೇರೆ ಬೇರೆ ಪ್ರದೇಶದಿಂದ ಗಾಡಿ ಬರ್ತಾರೆ, ಅಲ್ಲಿಗೇ ಹೆಚ್ಚು ಬರ್ತಾರೆ. ನೋಡಿದ್ರೆ ಅದು ಡ್ರಗ್ಸ್ ಸಪ್ಲೈ ಮಾಡುವಂಥ ಏರಿಯಾ. ಅಲ್ಲಿ ಮಾಮೂಲಿ ಡ್ರಗ್ಸ್ ವ್ಯಸನಿಗಳು, ಮಾದಕ ವಸ್ತುವಿನ ವ್ಯಸನಿಗಳು ಸೇರ್ತಾರೆ ಅಂತ ಹೇಳುವಂಥದ್ದು. ಅಲ್ಲಿಗೆ ಯಾಕೆ ಫೋಕಸ್? ಒಂದು ದುರ್ಗಮ ಪ್ರದೇಶದಲ್ಲಿ ಇರುವಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಇರುವಂಥ ಪ್ರದೇಶ. ಅಲ್ಲಿಗೆ ಅಂದರೆ ನಾನು ಅದನ್ನು ಎಕ್ಸಾಂಪಲ್ ಹೇಳ್ತಿರೋದು ಅಷ್ಟೇ, ಅದೊಂದೇ ಅಲ್ಲ. ಹಾಗೆ ಹೇಗೆ ಅಲ್ಲಿಗೆ ಫೋಕಸ್ ಮಾಡಿ ಬರ್ತಾರೆ? ಇವರ ಸನ್ನೆಗಳು, ಸಂಕೇತಗಳು, ಇವರ ಅರಿವುಗಳು ಬಹಳ ಫೋಕಸ್ ಇದೆ. ಒಂದೊಂದು ಸಣ್ಣ ಸಣ್ಣ ಸಂಕೇತಗಳ ಮೂಲಕನೇ ಅದನ್ನ ಮೆಸೇಜ್ ಪಾಸ್ ಆಗುವಂಥದ್ದು, ಕೋಡ್ ವರ್ಡ್ಗಳನ್ನ ಬರ್ತಾರೆ. ಒಂದು ಟ್ಯಾಟು ಹಾಕೋದ್ರಿಂದ ಹಿಡಿದು ಬೇರೆ ಬೇರೆ ಸನ್ನೆಗಳೇ, ಇವರು ಮಾತೇ ಆಡೋದಿಲ್ಲ. ಅದಕ್ಕೆ ಮೆಸೇಜ್ ಬೇಡ, ಬೇರೆ ಏನು ಬೇಡ, ಬರೀ ಸನ್ನೆಗಳದೇ ಇವರು ಅದನ್ನ ಸೂಚನೆಯನ್ನು ತಲುಪಿಸೋದು, ಇಲ್ಲಿ ಸಿಗುತ್ತೆ ಅಂತ ಹೇಳೋದನ್ನ, ಅಥವಾ ಅಲ್ಲಿಗೆ ಅದೇ ರೀತಿ ಅಟ್ರಾಕ್ಟ್ ಆಗಿ ಬರುವಂತಿರ್ತಾರೆ. ಅದನ್ನ ನಾವು ಅನುಮಾನಾಸ್ಪದವಾಗಿ ಬರುವ ಹೆಚ್ಚು ಜನ ಏನು ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಅಂತ ಹೇಳೋದನ್ನ ಅರಿತುಕೊಳ್ಳುವ ಕೆಲಸಗಳನ್ನ ಮಾಡಬೇಕು. ಅದೇ ಪೊಲೀಸ್ ಇಲಾಖೆಯಲ್ಲಿ ಅದು ವರದಿ ಇದ್ದೇ ಇರ್ತದೆ, ಏನು ಅಂತ ಹೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಗಳಾಗಬೇಕು. ನಾನು ಹೇಳುವಂಥ ಅದಕ್ಕೆ ನಾನು ಹೇಳೋದು, ಸುಮನ್ ಪನ್ನೇಕರ್, ಕೆ ರಾಮರಾಜನ್ ಅವರು ಅವರ ಭಯಕ್ಕಾಗಿ ಡ್ರಗ್ಸ್ ಪೆಡ್ಲರ್ಗಳು ಏನು ಊರು ಬಿಟ್ಟರು, ಅದರ ಬದಲು ಇಡೀ ಪೊಲೀಸ್ ಇಲಾಖೆ ಕಾರಣಕ್ಕಾಗಿ ಅಥವಾ ಕಾನೂನಿನ ಕಾರಣಕ್ಕಾಗಿ, ಕೊಡಗಿನ ಜನರ ಕಾರಣಕ್ಕಾಗಿ, ಕೊಡಗಿನ ಜನಪ್ರತಿನಿಧಿಗಳ ಕಾರಣಕ್ಕಾಗಿ, ಕೊಡಗಿನ ರಾಜಕಾರಣಿಗಳ ಕಾರಣಕ್ಕಾಗಿ ಈ ಮಾಫಿಯಾದಲ್ಲಿರುವವರು ಭಯ ಪಡಬೇಕು. ಆ ಭಯ ಪಡುವ ರೀತಿಯಲ್ಲಿ ಇದ್ದಾಗಷ್ಟೇ ನಮಗೆ ಅದನ್ನು ತಡೆಯೋಕ್ಕೆ ಸಾಧ್ಯ. ಆ ಕೆಲಸ ಆಗಬೇಕಾಗಿದೆ. ಈಗ ಮೇಲ್ಪಂಕ್ತಿಯನ್ನು ಡಾಕ್ಟರ್ ಸುಮನ್ ಪನ್ನೇಕರ್ ಮತ್ತು ಕೆ ರಾಮರಾಜನ್ ಅವರು ಬರೆದು ಹೋಗಿದ್ದಾರೆ. ಅದನ್ನು ಮುನ್ನಡೆಸುವ ಕೆಲಸವನ್ನು ಈಗಿನ ವರಿಷ್ಠಾಧಿಕಾರಿ ಮಾಡಬೇಕಾಗಿರುವಂಥದ್ದು. ಅದು ತಾನೇ ಮಾಡಬೇಕಂತ ಇಲಾಖೆಯನ್ನು ಮಾಡಬೇಕು, ಅದರೊಟ್ಟಿಗೆ ಸಮಾಜವನ್ನು ಅದು ಜೋಡಿಸಬೇಕಾಗುತ್ತೆ. ಅದಕ್ಕೆ ನಾನು ಹೇಳೋದು, ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಆಗಬೇಕು. ಎಲ್ಲರೂ ಕ್ರಿಯೇಟ್ ಮಾಡಿ ಅದರ ಇನಿಷಿಯೇಟಿವ್ನ ಅವರೇ ತೆಗೆದುಕೊಳ್ಬೇಕು. ತೆರೆಮರೆಯಲ್ಲೇ ಮಾಡಲೇಬೇಕಾದ್ರೆ ಅವರು ಆ ಕೆಲಸವನ್ನು ಅವರೇ ಮಾಡಬೇಕಾಗುತ್ತೆ. ನನಗೆ ಒಂದು ಸಮಾಜದಲ್ಲಿ ವಿಶ್ವಾಸ ಮೂಡಿ, ಯಾರಾದರೂ ಠಾಣೆಗೆ ನೀವು ಮಾಹಿತಿ ಕೊಡಿ, ಯಾವ ಪೊಲೀಸಿಗೆ ಹೋಗ್ತಾರೆ ಮಾಹಿತಿ ಕೊಡಿ. ಅವರು ಯಾರು ಆ ಥರ ನಮ್ಮ ಮಾಹಿತಿಯನ್ನು ಲೀಕ್ ಮಾಡ್ತಾರೆ ಅಂತ ಅರಿವು ಬಂದರೆ ನಮಗೆ ಗಮನ ತನ್ನಿ. ಯಾರು ಈಗ ನನ್ನ ಹೆಸರು ನಾನು ಕೊಟ್ಟಿರ್ತೀನಿ, ಯಾರೋ ಪೊಲೀಸಿಗೆ ಮಾಹಿತಿ ಕೊಟ್ಟಿನಿ, ಅವರು ಡ್ರಗ್ಸ್ ದಂಧೆಲಿರುವವರಿಗೆ ಮಾಹಿತಿ ಕೊಡ್ತಾರೆ, ಅವರು ನನಗೆ ಫೋನ್ ಮಾಡ್ಬೋದು ಇಟ್ಕೊಳ್ಳಿ. ನಾನು ಆವಾಗ ಅವರಿಗೆ ಪೊಲೀಸ್ ವರಿಷ್ಠಾಧಿಕಾರಿಗೆ ತಿಳಿಸುವಂಗೆ, ನೋಡಿ ನಾನು ಹಿಂಗೆ ಮಾಹಿತಿ ಕೊಟ್ಟಿದ್ದೆ, ಅವರು ಇವರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಇವ್ರು ಮಾತಾಡಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಅಂತ ಹೇಳುವಂದರೆ ತಿಳಿಸ್ಬೇಕಿರಬೇಕು. ಆ ಭಯ ಇರಬೇಕಾಗುತ್ತೆ ಪ್ರತಿಯೊಬ್ಬರಿಗೂ, ಅದು ಮೂಡಬೇಕಾಗುತ್ತೆ. ಅದು ದೊಡ್ಡ ಪ್ರಮಾಣದ ನಡಿಬೇಕು. ಅದು ಕೊಡಗಿನ ಸುರಕ್ಷತೆ ದೃಷ್ಟಿಯಿಂದ ಅದರ ಅನಿವಾರ್ಯತೆ ಇದೆ. ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾ, ನೀವು ಬೇರೆ ಬೇರೆ ಕಾರ್ಯಕ್ರಮಗಳ ಹೆಸರಿನಲ್ಲಿ, ಸಂಗೀತ ಕಾರ್ಯಕ್ರಮಗಳ ಹೆಸರಿನಲ್ಲಿ, ಅಥವಾ ಗೆಟ್ ಟುಗೆದರ್ ಹೆಸರಿನಲ್ಲಿ, ರೇವ್ ಪಾರ್ಟಿಯ ಹೆಸರಿನಲ್ಲಿ, ಎಲ್ಲದರಲ್ಲೂ ಅದು ದಂಧೆಯಾಗಿ ಪರಿವರ್ತನೆ. ನಿಮಗೆ ಎಲ್ಲಾಗುತ್ತೆ, ಈಗ ನಮ್ಮ ಒಳಗೆ ಇಂಟೀರಿಯರ್ನೊಳಗೆ ನಡೀತದೆ, ನಮ್ಮ ಹೋಮ್ ಸ್ಟೇ ನಡೀತದೆ, ನಮ್ಮ ರೆಸಾರ್ಟ್ ನಡೀತದೆ, ಯಾರು ಬರಲ್ಲ ಅಂತ ಹೇಳುವ ಕಾರಣಕ್ಕೆ ಏನು ಬೇಕು ನಡೀಬೋದು ಅಂತ ಆಗೋಗುತ್ತೆ. ನಿಮಗೆ ಹೇಗೆ ಅದನ್ನು ನಿಗಾ ವಹಿಸೋದು ಹೇಗೆ? ನಾವು ಅದನ್ನು ಎಚ್ಚರ ವಹಿಸಲೇಬೇಕಾಗುತ್ತೆ. ಆ ಥರ ನಡೆಸುವಂದ್ರೆ ಒಂದು 2-3 ರೈಡ್ ಆಗಿ ಅದನ್ನು ಕ್ಲೋಸ್ ಮಾಡಬೇಕು. ಅದನ್ನು ವ್ಯಾಪಾರ ವೈಟ್ ರದ್ದುಪಡಿಸ್ಬೇಕು. ನಾನು ಹೇಳೋದು, ರೇವ್ ಪಾರ್ಟಿ ಆಗಿ ಅಂತ ಸಿಕ್ಕಿದ್ರೆ ಅದರ ಲೈಸೆನ್ಸ್ ರದ್ದುಪಡಿಸಬೇಕು. ಅವ್ರಿಗೆ ಅವ್ರ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಹೊರತೆ ಬೀಳಬೇಕು. ಅವನೇ ಊರಿಡಿ ಅವನು ಅದನ್ನು ಹೇಳಬೇಕು, ನನಗೆ ತೊಂದರೆ ಆಯಿತು ಅಂತ ಹೇಳಿ. ಅವ್ರು ಯಾವ ವ್ಯವಹಾರ ಮಾಡೋಕ್ಕೆ ಇರದೇ ಮಾಡೋ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ತಡೆಯುವ ಕೆಲಸವನ್ನು ಮಾಡಬೇಕಾಗುತ್ತೆ. ಮತ್ತು ಅವರು ಹೆದರಿಬೇಕಾದ ಅವಶ್ಯಕತೆ ಇಲ್ಲ. ಅವರೊಬ್ಬ ಸರ್ಕಾರಿ ಉದ್ಯೋಗಿ, ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು, ಅವ್ರು ಇಲ್ಲೇ ಇದ್ದೇನೆ ಬೇಕಾಗುತ್ತೆ. ಇವತ್ತು ಕೊಡಗಿನಲ್ಲೇ ಇದ್ದು ಕೆಲಸ ಮಾಡಿ ಏನಾಗಬೇಕಾಗುತ್ತೆ, ಎಲ್ಲಿ ಬೇಕಾದ್ರೂ ನಾನು ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳುವ ರೀತಿಯಲ್ಲಿ ಅವ್ರ ಮನಸ್ಥಿತಿಯನ್ನು ಇರಬೇಕಾಗುತ್ತೆ. ಆದರೆ ನೀವು ಹಾಕುವ ಹೆಜ್ಜೆಗಳು ಕೊಡಗಿಗೆ ಅದು ಬಹಳ ಒಳ್ಳೆಯದಾಗಿ, ಒಳ್ಳೆ ಜನರಿಗೂ ಸಹ ಒಳ್ಳೆಯದಾಗುತ್ತೆ. ಇಲ್ಲೇ ಪ್ರವಾಸೋದ್ಯಮ ಕ್ಷೇತ್ರಕ್ಕೂ ಕಳಂಕಗಳು ಹೋದರೆ ಒಳ್ಳೆಯದು. ಕಳಂಕರಹಿತ ಪ್ರವಾಸೋದ್ಯಮ ನಡೆಯೋದು ಸಹ ಅಗತ್ಯ ಮತ್ತು ಅನಿವಾರ್ಯ ಸಹ ಇದೆ. ಕೊಡಗಿನ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಇನ್ನೊಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ಅದು ವಲಸೆ ಕಾರ್ಮಿಕರ ವಿಚಾರ. ಆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವು ಆಗಲೇ ಮಾತಾಡ್ತಾ ಸೋಷಿಯಲ್ ಮೀಡಿಯಾವನ್ನು ಪ್ರಸ್ತಾಪ ಮಾಡಿದ್ರಿ. ಅದು ಪ್ರತಿ ಬಾರಿ ಚರ್ಚೆಗೆ ಬರುತ್ತೆ. ಯಾವಾಗಂತ ಹೇಳಿದ್ರೆ ಯಾವುದಾದ್ರೂ ಒಂದು ಇಶ್ಯೂ ಆದಾಗ ಯಾರೋ ಕಮೆಂಟ್ ಹಾಕಿ ಇನ್ಯಾವುದೋ ಅಲ್ಲಿ ಒಂದು ಪ್ರೊವೋಕ್ ಆದಂಥ ಸಂದರ್ಭದಲ್ಲಿ ಒಂದು ಪ್ರೆಸ್ ನೋಟನ್ನು ಕೊಡೋದು, ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಿಗಾ ವಹಿಸುವಂತೆ ಒಂದು ಸೂಚನೆಯನ್ನು ಕೊಡೋದು ಇದ್ದಿದೆ. ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳುವ ಬದಲು ಒಂದು ಪರ್ಮನೆಂಟ್ ಆಗಿ ಹೊರ ಜಿಲ್ಲೆಗಳಲ್ಲಿ ಏನು ಮಾಡ್ತಾರೋ ಅದು ನಮಗೆ ಬೇಕಾಗಿಲ್ಲ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಒಂದು ಗೈಡ್ಲೈನ್ಸ್ ಬರೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಸಂದರ್ಭ ಆಗಲಿ, ಯಾವುದೇ ಸನ್ನಿವೇಶವಾಗಿರಲಿ, ಏನಾದರೂ ಪ್ರವೋಕ್ ಮಾಡುವಂಥ ವಿಚಾರಗಳು ಬಂದರೆ, ಧರ್ಮದ ವಿಚಾರದಲ್ಲಿ, ಜನಾಂಗದ ವಿಚಾರದಲ್ಲಿ, ಅಥವಾ ಇನ್ಯಾವುದೋ ವೈಯಕ್ತಿಕ ವಿಚಾರವಾಗಿ ಈ ರೀತಿ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ನಿಮಗೆ ಇಂತಿಂತಹ ಶಿಕ್ಷೆಗಳಿದೆ, ಈ ರೀತಿ ಮಾಡುವಂಥ ಸಾಧ್ಯತೆಗಳಿದೆ, ಎಚ್ಚರವಾಗಿರಿ ಅಂತ ಒಂದು ಪರ್ಮನೆಂಟ್ ಆದಂಥ ಗೈಡ್ಲೈನ್ಸ್ ಬಂದರೆ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಒಂದಷ್ಟು ಎಚ್ಚರಿಕೆಯನ್ನು ಮೂಡಿಸುವಂಥ ಸಾಧ್ಯತೆ ಆಗೋದಿಲ್ವಾ? ಅಲ್ಲ, ಅದನ್ನೇ ನಾನು ಆಗಲೇ ನಿಮಗೆ ಹೇಳಿದೆ ಸೂಕ್ಷ್ಮವಾಗಿ. ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಯಾ ಊರುಗಳಲ್ಲಿ ಯಾರು ಈ ಥರ ಕೃತ್ಯ ನಡೆಸ್ತಾರೆ,
ಈ ಸಮಾಜವನ್ನು ಕೆಣಕುವ ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ಲಿಂಗದ ಆಧಾರದಲ್ಲಿ ಯಾರನ್ನೆಲ್ಲ ಕೆಣಕುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಇದು ಕೆಲವು ಇರ್ತಾರೆ, ಪ್ರತಿ ಊರು ಎಲ್ಲರೂ ಹಂಗಿರೋಲ್ಲ. ಎಲ್ಲರಿಗೂ ಈಗ ಸಾರ್ವಜನಿಕವಾಗಿ ಎಲ್ಲರೂ ಆ ಥರ ಬಿಹೇವ್ ಮಾಡೋದಿಲ್ಲ. ವ್ಯಂಗ್ಯ ಮಾಡುವಂಥದ್ದು, ನಾಯಕರನ್ನು ದೂಷಿಸುವುದು. ಈಗ ಕ್ರಮಬದ್ಧವಾಗಿ ಪ್ರಶ್ನಿಸುವ ಹಕ್ಕಿದೆ. ಈಗ ಮೂಲಭೂತ ಹಕ್ಕುಗಳ, ನಮಗೆ ರಸ್ತೆ ಇಲ್ಲ, ಊರಿಗೆ ರಸ್ತೆ ಕೊಡಿ, ನೀರು ಕೊಡಿ, ಕರೆಂಟ್ ಕೊಡಿ ಅಂತ ಹೇಳೋದು ಇದಲ್ಲ. ಆದರೆ ಅದರ ಮೂಲಕ ಬೇರೆ ಒಂದು ಪದ ಬಳಸಿ ಅವರನ್ನು ಟೀಸ್ ಮಾಡೋದು, ಅವ್ರ ಜಾತಿ ಕಾರಣಕ್ಕಾಗಿ ಟೀಕೆ ಮಾಡೋದು, ಪಕ್ಷ ಕಾರಣಕ್ಕಾಗಿ ಇದು ನಿಲ್ಲಬೇಕು. ಇದು ನಡೀತಿರೋದೇ ಅದು. ನಿಮಗೆ ನಿಜವಾಗ್ಲೂ ನೀರು ಒಂದು ಊರಿಗೆ ರೋಡ್ ಬೇಕು ಅಂದರೆ ರೋಡ್ ಕೇಳಿ. ನಮಗೆ ರೋಡ್ ಆಗ್ತಿಲ್ಲ, ನಮಗೆ ತೊಂದರೆ ಆಗ್ತಿದೆ, ಅದರಿಂದ ಏನು ಪರಿಣಾಮ ಆಗುತ್ತೆ. ನೀವು ಆಗ ಕೇಳಿದಾಗ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾಡಬೇಕು ಅನ್ನಿಸ್ತದೆ. ನೀವು ಅದರೊಂದಿಗೆ ಒಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ಕೆಣಕು ಅಂತ ಕೇಳಿದಾಗ ನಿಮ್ಮ ಉದ್ದೇಶ ರೋಡ್ ಅಲ್ಲ, ನಿಮ್ಮ ಅವ್ರನ್ನ ಕೆಣಕುವ ಉದ್ದೇಶ ಇರುತ್ತೆ. ಹಾಗೆ ಮನಸ್ಸುಗಳು ಹಾಳಾಗುತ್ತದೆ. ಈ ಕೆಲಸಗಳನ್ನ ಈ ಥರ ಸಣ್ಣ ಪ್ರಮಾಣದಲ್ಲಿ ಒಂದಿನ ಮಾಡ್ತಾನೆ, ಏನೋ ಆ ದಿನ ಮಾಡ್ದ, ಆ ಕ್ಷಣಕ್ಕಾಗಿ ಮಾಡ್ದ, ಆ ಚರ್ಚೆ ಸಂದರ್ಭ ಮಾಡ್ದ ಅಂತ ಹೇಳಿದ್ರೆ ಬಿಡ್ಬೋದು. ಆ ಥರ ಇರಲ್ಲ. ಅದನ್ನೇ ಮನಸ್ಥಿತಿ ಮಾಡ್ಕೊಂಡವರು ಇದ್ದಾರೆ, ಅವ್ರನ್ನ ನೀವು ಗುರುತಿಸಿ ಕೇಸ್ ಹಾಕಬೇಕು ಅಂತ, ಅಥವಾ ಪ್ರಾರಂಭಿಕ ಹಂತದಲ್ಲಿ ಎಚ್ಚರಿಕೆ ಕೊಡಬೇಕಾಗುತ್ತೆ. ಠಾಣೆಗೆ ಕರೆದು ಎಚ್ಚರಿಕೆ ಕೊಡಬೇಕು. ನೋಡಿ, ನಿಮ್ಮ ಬಗ್ಗೆ ಈಗ ದೂರು ಬಂದಿದೆ, ಸಾರ್ವಜನಿಕ ಸ್ವಾಸ್ಥ್ಯವನ್ನು ಹಾಳು ಮಾಡೋ ಕೆಲಸಗಳು ನಿಮ್ದು ಬರ್ತಾ ಇದೆ. ಈಗ ವಾಟ್ಸಪ್ ಗ್ರೂಪ್ಗಳಿರ್ತದೆ. ವಾಟ್ಸಪ್ ಗ್ರೂಪ್ಗಳಲ್ಲಿ ವೈಯಕ್ತಿಕವಾಗಿ ನೀವು ಏನೋ ಹಾಕೊಳ್ಳಿ, ನಿಮ್ಗೆ ಏನು ಸಂಬಂಧ? 1-to-1 ಇಬ್ಬರು ನಡುವೆ ನಡೆಯುವ ಚರ್ಚೆಗಳು ಏನು ಸಾರ್ವತ್ರಿಕ ಇಲ್ಲ. ಆ ಸಾರ್ವತ್ರಿಕ ಚರ್ಚೆಗಳು ಬಂದಾಗ ಅಷ್ಟೇ ಸಮಸ್ಯೆ ಬರುವಂಥದ್ದಲ್ವಾ. ಸಾರ್ವತ್ರಿಕ ಗ್ರೂಪ್ಗಳಲ್ಲಿ ಬಂದಾಗ, ಚರ್ಚೆ ಬಂದಾಗ ನೀವು ಸಾರ್ವಜನಿಕರಿಗೆ ಒಂದು ಮೆಸೇಜ್ ಕೊಟ್ಟರೆ ಸಾಕು. ಈ ಥರ ಎಲ್ಲ ಸ್ಕ್ರೀನ್ಶಾಟ್ಗಳನ್ನು ನಿಮಗೆ ಕಳಿಸ್ಕೊಡ್ತಾರೆ. ನೀವು ಏನು ಎಲ್ಲ ಗ್ರೂಪಲ್ಲಿ ನೀವು ಇರುವಂಥ ಅವಶ್ಯಕತೆ ಇಲ್ಲ, ಮಾನಿಟೈಸರ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ನಿಮಗೆ ಆ ಥರದ ವ್ಯಕ್ತಿಗಳನ್ನು ಗುರುತಿಸಿ ಕೊಟ್ಟುಬಿಡ್ತಾರೆ ಜನ. ಒಂದು ಊರಿನಲ್ಲಿ ಎಷ್ಟೆಷ್ಟು ಜನ ಇರ್ಬೋದು, ಆಯಾ ಠಾಣೆಯಲ್ಲೇ ಆ ಜಾಗೃತಿ ಕೆಲಸಗಳಾಗಬೇಕು. ಆ ಊರಿನಲ್ಲಿ ಅವನಿಗೆ ಕರೆದು ಸ್ಥಳೀಯ ಠಾಣೆಯಲ್ಲಿ ಒಂದ್ಸಲ ಕರೆಸೋದು, CA ಒಂದ್ಸಲ ಕರೆಸೋದು, DSP ಒಂದ್ಸಲ ಕರೆಸೋದು, ಕೊನೆಗೆ SP ಕರೆಸಿ ಅವರಿಗೆ ವಾರ್ನಿಂಗ್ ಕೊಡುವಂತ ಮಾಡಿದ್ರೆ, ಅಷ್ಟಕ್ಕೂ ಬಗ್ಗದೆ ಹೋದರೆ ಅವನ ಮೇಲೆ ಕ್ರಮ ತೆಗೆದುಕೊಂಡ್ರೆ ಸಹಜವಾಗಿ ಈ ಮೆಸೇಜ್ ಪಾಸ್ ಆದರೆ ಸಾಕು. ಠಾಣೆ ಕರೆದಾಗನೇ ಒಂದು ನಿಮಗೆ 50% ಜನ ಬದಲಾಗ್ತಾರೆ. ನನ್ನ ಗಮನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟಕ್ಕೆ ಬದಲಾಯಿಸ್ತಾರೆ. ಇನ್ನು ಎಚ್ಚರ ವಹಿಸ್ತಾರೆ, ಭಾಷೆ ಪ್ರಯೋಗದ ಮೇಲೆ ವೆಚ್ಚಿಸ್ತಾರೆ. ನೀವು ಸಾಕಷ್ಟು ಬಾರಿ ಕೆಣಕ್ತಾರೆ. ಸಹಜವಾಗಿ ಎಲ್ಲರಿಗೂ ಬೇಜಾರಾಗುತ್ತೆ. ಎಲ್ಲ ಅವರವರ ಜಾತಿ, ಅವರವರ ಧರ್ಮ, ಅವರವರ ಆಚರಣೆ ಅವರವರಿಗೆ ಶ್ರೇಷ್ಠ. ರಾಜಕೀಯ ಪಕ್ಷದಲ್ಲೂ ಅದೇ ರೀತಿ, ಅವರವರ ನಾಯಕರು ಅವರವರ ಪಕ್ಷಕ್ಕೆ ಶ್ರೇಷ್ಠ, ಅವರವರ ಸಮಾಜಕ್ಕೆ ಅವರವರ ನಾಯಕರು ಅವರವರ ಕಾರ್ಯವೈಖರಿಗಳು ಅವರವರಿಗೆ ಶ್ರೇಷ್ಠ. ಇನ್ನೊಬ್ಬರಿಗೆಲ್ಲರೂ ಕಾಣುವರಿಲ್ಲೇ ಕನಿಷ್ಠ, ನಮ್ಮದೇ ಶ್ರೇಷ್ಠ, ಇನ್ನೊಬ್ಬರು ಕನಿಷ್ಠ ಅಂದರೆ ಈ ಕನಿಷ್ಠ ಶ್ರೇಷ್ಠ ಅಂತ ಭಾವನೆ ಇದೆಯಲ್ಲ, ಬಹುಶಃ ಶ್ರೇಷ್ಠ ಅಂತ ಅವರವ್ರದ್ದು ಶ್ರೇಷ್ಠ, ಓಕೆ, ಅದರಲ್ಲಿ ನಮಗೆ ಸಮಸ್ಯೆ ಇಲ್ಲ. ಆದರೆ ಇನ್ನೊಬ್ಬೊಂದು ಕನಿಷ್ಠ ಅಂತ ಹೇಳೋ ಭಾವನೆ ಇದೆ, ಅದು ತೊಡೆದು ಹಾಕುವಂತ ಆಗಲೇಬೇಕು. ನೀವು ಆ ಕನಿಷ್ಠ ಅಂತ ಹೇಳೋ ಭಾವನೆ ನಿಮಗೆ ಫೀಲ್ಗೆ ಬಂದಾಗ ನಿಮಗೆಲ್ಲವೂ ಹಾಗೆ ಬರ್ತದೆ. ನಮ್ಮದು ಶ್ರೇಷ್ಠ ಅಂತ ಹೇಳಿದ್ರೆ ಉಳಿದವ್ರು ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ ಕಂಪ್ಯಾರಿಸನ್ ಅದು ನಿಜವಾಗ್ಲೂ ಅದು ದೊಡ್ಡ ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾನೂನು ಸಹ ಬಲವಾಗಿ ರೂಪಿತ ಆಗಬೇಕಾಗುತ್ತೆ. ಆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನಿಗಾ ವಹಿಸ್ತಾ ಇದ್ದೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಇವತ್ತು ಕೇಸ್ ಹಾಕಿ ನಾಳೆ ರಾಜರೋಷವಾಗಿ ಓಡಾಡ್ತಿದ್ರೆ ಅವರಿಗೂ ಏನು ನಮಗೆ ಮಾಡೋಕ್ಕಾಗೋಲ್ಲ ಅಂತ ಹೇಳಿ ಭಾವನೆ ಬಂದ್ಬಿಡುತ್ತೆ. ಅದರ ಬದಲು ಅದಕ್ಕೂ ಸಹ ಒಂದು ಬಿಗಿಯಾದ ಕಾನೂನನ್ನು ತರುವಂಥ ಕೆಲಸಗಳನ್ನು ಸರ್ಕಾರನೂ ಸಹ ಮಾಡಬೇಕಾಗುತ್ತೆ. ಅದರೊಂದಿಗೆ ಇಲಾಖೆನೂ ಸಹ ಇಲಾಖೆ ಠಾಣೆಗೆ ಜಾಗೃತಿ ಮೂಡಿಸುವ ಅಥವಾ ಎಚ್ಚರಿಕೆ ಕೊಡಿಸುವ ಕೆಲಸ ಮಾಡಿದ್ರೆ ಸಾಕಷ್ಟು ಬದಲಾವಣೆ ಮಾಡಿದ್ರೆ 100% ಸಾಧ್ಯ ಆಗುತ್ತೆ. ಅದನ್ನು ಸುಮ್ಮನೆ ನಾವು ಈಗಾಗಲೇ ತುಂಬ ಕೆಲಸ ಇದೆ, ಅದು ಒಂದು ಕೆಲಸ ಯಾಕೆ ಅಂತ ಹೇಳಿದ್ರೆ ಸಂಘರ್ಷಗಳಿಗೆ ಆಗುತ್ತೆ. ಅದೊಂದು ಒಂದಿನ ವಿಕೋಪಕ್ಕೆ ಅದು ಪರಿವರ್ತನೆ ಆಗುತ್ತೆ. ವಿಕೋಪ ಹೋದಾಗ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮೊದಲೇ ಎಚ್ಚರ ವಹಿಸುವ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅದನ್ನು ಗುರುತಿಸುವ ಕೆಲಸ ಫಸ್ಟಾಗಿ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಈ ಥರ ಯಾರೆಲ್ಲ ಇದ್ದಾರೆ, ಮನಸ್ಥಿತಿಯವರು ಯಾರಿದ್ದಾರೆ, ನಿಮಗೆ ಎಲ್ಲ ಊರಲ್ಲಿ ಒಂದು ಲಿಸ್ಟ್ ಮಾಡಿ ಇಟ್ಟಿರಬೇಕು. ಅವರಿಗೆ ಅಷ್ಟೇ ನೀವು ತಿಳಿಸ್ತಾ. ಈಗ ಸಮಾಜಘಾತಕ ಶಕ್ತಿಗಳ ಮೇಲೆ ನಿಗಾ ವಹಿಸೋದಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಹಬ್ಬ ಹರಿದಿನಗಳು ಬಂದಾಗ ರೌಡಿ ಪ್ಯಾರೇಡ್ ಮಾಡಿ ಅವರಿಗೆ ವಾರ್ನಿಂಗ್ ಕೊಡ್ತಾರಲ್ಲ, ಅವರು ಅದನ್ನು ಬಿಟ್ಟಿದ್ರು ಸಹ ಮಾಡ್ತಾರೆ. ಅದು ಸಹ ಕೆಲವು ಸಲ ಈಗ ಈ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಸಹ ಸ್ಕೋಪ್ ತಗೊಳ್ಳೋಕೆ ಅವರ ಹೇರ್ ಸ್ಟೈಲ್, ಅವರ ನಿತ್ಯ ಸ್ಟೈಲ್, ಅವರ ರಾಖಿ ಕಟ್ಟಿದ್ದು, ನಾಮ ಹಾಕಿದ್ದು, ಇದರ ಗಡ್ಡದ ಬಗ್ಗೆ, ಮೀಸದ ಬಗ್ಗೆ, ಇದರ ಬಗ್ಗೆ ಎಲ್ಲ ರಿಯಾಕ್ಟ್ ಮಾಡ್ತಾರೆ. ಅದು ಸಹ ಒಳ್ಳೇದಲ್ಲ. ನನ್ನ ಪ್ರಕಾರ ಅದು ಸಹ ನನಗೆ ಕೆಣಕುವ ರೀತಿಲ್ಲ. ಈಗ ಗಡ್ಡೆ ಬಿಟ್ಟು ಯಾಕೆ ಗಡ್ಡೆ ಬಿಡಬಾರ್ದು ಅಂತ ಕಾನೂನು ಇದೆಯಾ? ಅದು ನಾಮ ಹಾಕಬಾರ್ದು ಅಂತ ಏನಪ್ಪ, ನಾಮ ಬಿಟ್ಟಿದ್ಯಾ, ಕೈ ಹಿಂಗೆ ಕಟ್ಟಿದ್ಯಾ, ಟ್ಯಾಟು ಹಾಕೊಂಡಿದ್ಯಾ, ಇದೆಲ್ಲ ಅದು ಕೇಳಿದ್ರೆ ವೈಯಕ್ತಿಕವನ್ನು ನಾನು ನೋಡಿದ್ದೀನಿ. ಇತ್ತೀಚೆಗೆ ಅದೊಂದು ಟ್ರೆಂಡ್ ಆಗಿದೆ. ಪೊಲೀಸ್ ವಿಡಿಯೋ ಮೈರೋದು ಆ ಥರ ವಿಡಿಯೋ ಮಾಡೋಕೆ ಕೇಳೋದು ಅಥವಾ ಎಲ್ಲರೂ ನಮಗೆ ಕೇಳ್ತಾರೆ. ನಿಮಗೆ ಅದು ಕೆಣಕಿದ್ರೆ ಏನಾಗ್ತದೆ, ಅವ್ನು ಬೇಕಾದ್ರೆ ಅಥವಾ ಅವನ ಸಮಾಜಘಾತ ಕೃತ್ಯ ಬಿಟ್ಟು ಸಹಜವಾಗಿ ಬದುಕ್ತಿರ್ಬೋದು. ನೀನು ಪುನಃ ಇದೇ ದಂಧೆಯಲ್ಲಿ ಮಾಡ್ತಿದ್ಯಾ, ಇದರಿಂದ ಬದುಕ್ತಿದ್ಯಾ, ನಿಂಗೆ ಹೆಂಗೆ ಇದು ಅಂತ, ನಿನ್ನ ವೆಹಿಕಲ್ ಏನು, ನಿಂದು ಅದೇನು, ಮನೆ ಏನು ಅಂತೆಲ್ಲ ಕೇಳಿದ್ರೆ ಅದು ತಪ್ಪಾಗುತ್ತೆ. ನೀವು ಕ್ರಮ ತಗೊಳ್ಳಿ. ಅವಂತ ಕಾನೂನು ಬಾಹಿರವಾಗಿ ಏನು ಮಾಡ್ತಾ ಇದ್ರೆ ಮಾಡ್ಬೋದು. ಅದು ಬದಲು ಸಾರ್ವತ್ರಿಕವಾಗಿ ಅದು ಒಳ್ಳೆಯದು ಅಭಿಪ್ರಾಯ. ಅಥವಾ ಅವನಿಗೆ ತಿಳಿ ಹೇಳಬೇಕು, ನೋಡಿ ಒಳ್ಳೆದ ರೀತಿಯಲ್ಲಿ ಆಗಿದೆಯಾ, ನೀನು ಇಂಥ ಕೃತ್ಯ ಮಾಡಿ ಈಗ ಚೆನ್ನಾಗಿ ಬದುಕ್ತಿದ್ಯಾ, ಹೇಗೆ ಬದುಕಾಗಿ ನಡೀತಿದೆ, ಹಾಗೆ ವಿಚಾರಿಸಿದ ಒಂದು ಅವನಿಗೂ ಮನಪರಿವರ್ತನೆ ಮಾಡಬೇಕಲ್ಲ. ನಾವು ಮನಪರಿವರ್ತನೆ ಮಾಡೋ ಬದಲು ಇಲ್ಲಿ ನಮ್ಮಲ್ಲಿ ಏನೂ ಆಗಿಲ್ಲ, ಹೊರಗಿನಲ್ಲಿ ಕೆಲವು ಪೆರೇಡ್ ಮಾಡುವ ಕೆಲವು ಪೊಲೀಸ್ ವರಿಷ್ಠಾಧಿಕಾರಿ, ಅದು ಕೆಲವು ಒಳ್ಳೆ ಅಧಿಕಾರಿಗಳನ್ನ ಹೆಸರು ಮಾಡ್ಕೊಂಡವರು ಆ ಕೆಲಸಗಳು ಮಾಡ್ತಾರೆ. ದಯವಿಟ್ಟು ಅದನ್ನು ಸಹ ಯಾರು ಮಾಡೋಕ್ಕೆ ಹೋಗಬಾರ್ದು. ಆ ಬಗ್ಗೆ ಇದು ಅಷ್ಟೇ ವಾರ್ನಿಂಗ್, ಅದನ್ನು ಸಾರ್ವತ್ರಿಕವಾಗಿ ಯಾರಿಗೂ ಗೊತ್ತಾಗಿದೆ ಅಂತ ಆಗಬೇಕು. ಎಚ್ಚರಿಕೆ ಕೊಡೋ ಸಂದರ್ಭದಲ್ಲಿ ಪೊಲೀಸಿಗೂ ಅವರಿಗೂ ಮಾತ್ರ ಗೊತ್ತು ಇರುವಂಗಿರ್ಬೇಕು. ಅದನ್ನು ಸಹ ಗೌಪ್ಯವಾಗಿ ಮಾಡಬೇಕಾಗುತ್ತೆ. ಅವನಿಗಷ್ಟೇ ಅರಿವು ಇರಬೇಕಾಗುತ್ತೆ. ಅಥವಾ ಅದನ್ನು ಇಟ್ಕೊಂಡು ಅವನು ಪೊಲೀಸ್ ಇಲಾಖೆ ಕರೆದೆ ಅಂತ ಹೇಳಿದ್ರೆ ಆಗ ಅವನ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಹೋಗಬೇಕಾಗುತ್ತದೆ. ಅದನ್ನು ಕೆಲವರು ಹಂಗೂ ಇರ್ತದೆ, ಪೊಲೀಸ್ ನಮ್ಮನ್ನು ಕರೆದಿರು, ವಿಚಾರ ಮಾಡಿದ್ರು ಅಂತ ಹೇಳ್ಕೊಂಡು ಅದನ್ನು ಒಂದಿಷ್ಟು ಟೀಸ್ ಮಾಡುವುದು.
ಅಭಿವ್ಯಕ್ತಿಯ ಸ್ವಾತಂತ್ರ್ಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಇಟ್ಕೊಂಡು ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಮನಸ್ಥಿತಿ ಇರುವವ್ರನ್ನ ಹತ್ತಿಕ್ಕೋ ಕೆಲಸಗಳನ್ನ ಮಾಡಲೇಬೇಕಾಗ್ತದೆ. ಇನ್ನೊಂದು ನಾನು ಆಗಲೇ ಹೇಳಿದಾಗೆ ಕೊಡಗಿಗೆ ದೊಡ್ಡ ಸವಾಲಿರುವಂಥದ್ದು ವಲಸೆ ಕಾರ್ಮಿಕರು. ಅದು ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಅಕ್ರಮ ನುಸುಳುಕೋರರು ಕೂಡ ಕೊಡಗು ಜಿಲ್ಲೆಗೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಜೊತೆಗೆ ಹೊಸದಾಗಿ ಬಂದ SP ಯ ಜವಾಬ್ದಾರಿ ಏನಿದೆ? ಅಸ್ಸಾಂ ಸೇರಿದಂತೆ ಅಸ್ಸಾಂ, ಪಶ್ಚಿಮ ಬಂಗಾಳ ಸೇರಿದಂತೆ ಉತ್ತರ ಭಾರತದಿಂದ ದೊಡ್ಡ ಪ್ರಮಾಣದ ಕಾರ್ಮಿಕರು ಇವತ್ತು ಕಾಫಿ ತೋಟದಲ್ಲಿ ಕೆಲಸಗಳಿಗೆ ಬರ್ತಾ ಇದ್ದಾರೆ. ಅದರೊಂದಿಗೆ ಪ್ರವಾಸೋದ್ಯಮದ ಸಮಪಟ್ಟ ಕ್ಷೇತ್ರದಲ್ಲೂ ಇವತ್ತು ಉತ್ತರ ಭಾರತದ ಕಾರ್ಮಿಕರಿದ್ದಾರೆ. ಅದರೊಂದಿಗೆ ಕಟ್ಟಡ ಕಾರ್ಮಿಕರು, ದೊಡ್ಡ ಪ್ರಮಾಣದ ಕಾರ್ಮಿಕರು ಇವತ್ತು ಉತ್ತರ ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಅದರೊಂದಿಗೆ ಇರುವಂತಹ ಆತಂಕ ಅಥವಾ ಅನುಮಾನಗಳೇನಂತ ಹೇಳಿದ್ರೆ, ಬಾಂಗ್ಲಾದೇಶದವರು ಬರ್ತಾ ಇದ್ದಾರೆ, ಅಕ್ರಮ ವಲಸಿಗರು ಬಾಂಗ್ಲಾದೇಶದಿಂದ ಪಶ್ಚಿಮ ಬಂಗಾಳದ ಕಾರ್ಡ್ ಮಾಡಿಕೊಂಡು ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು, ರೋಹಿಂಗ್ಯಾಗಳು ಬಂದು ಇಲ್ಲಿ ನೆಲೆಸ್ತಿದ್ದಾರೆ ಅಂತ ಹೇಳುವಂಥದ್ದು, ಅಸಂಘಟಿತರಾಗಿರುವಂತಹ ಕಾರ್ಮಿಕರು ಮುಂದೊಂದು ದಿನ ಸಂಘಟಿತರಾಗಿ ಕೊಡಗಿನ ಹಿತಾಸಕ್ತಿಗೆ ಧಕ್ಕೆ ತರಬಹುದು ಅಂತ ಹೇಳುವಂತ ಆತಂಕ ಸಹಜವಾಗಿದೆ. ಅದರೊಂದಿಗೆ ಬಾಂಗ್ಲಾದೇಶದವರು ಇರ್ಬೋದು ಅಂತ ಹೇಳುವಂತ ಒಂದು ಅನುಮಾನವನ್ನ ಸ್ವತಃ ಶಾಸಕರಾದ ಮಂತರ್ಗೌಡರವರೇ ಶಾಸನ ಸಭೆಯಲ್ಲಿ ವ್ಯಕ್ತಪಡಿಸಿರುವುದು. ಅದಕ್ಕಿಂತ ಇನ್ನೂ ಹೆಚ್ಚು ಆತಂಕಕಾರಿ ಅಂದರೆ ಸ್ವತಃ ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರೇ ಕೊಡಗಿನಲ್ಲಿ ಯಾರು ಬೇಕಾದ್ರೆ ಯಾರಿದ್ದಾರೆ ಅಂತ ಬೆಳೆಗಾರ ತೋಟಗಾರರಿಗೆ ಗೊತ್ತಿಲ್ಲ ಅಂತ ಹೇಳುವಂತ ಅದು ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಚಾರ. ಅದು ಅವರೇ ಕ್ರಮ ತೆಗೆದುಕೊಳ್ಬೇಕು. ಅವರೇ ಶಾಸನ ಸಭೆಯೊಳಗೆ ಹೇಳಿರ್ಬೇಕಾದ್ರೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳುವ ರೀತಿಯಲ್ಲಿ ಹೇಳುವಂಥದ್ದು ಬಹಳ ಅದನ್ನ ನಾನು ಅವರು ಅಲ್ಲ, ಒಂದು ಅಸಹಾಯಕತೆ ಇರ್ಬೋದು, ಆದ್ರೆ ಒಂದು ವಾಸ್ತವವನ್ನು ಅಂದ್ಕೊಳ್ಳುವ ಗೃಹ ಸಚಿವರಿಗೆ ಆ ವಿಷಯ ತಲುಪಿದೆ ಅಂತ ಹೇಳಿದ್ರೆ ಆದ್ರೆ ಮುಂದಿನ ಭಾಗವನ್ನೇ ನೀವೇ ಮಾಡ್ಬೇಕಾಗುತ್ತೆ, ಬೇರೆ ಯಾರು ಅಲ್ಲ. ಇವತ್ತು ಇನ್ನೊಂದು, ಈ ಶುಂಠಿ ಕೃಷಿಯ ಹೆಸರಿನಲ್ಲಿ ತಡಿಯಂಡವೀಡು ನಜೀರಿಯಲ್ಲಿ ಆಶ್ರಯವನ್ನ ಪಡೆದುಕೊಂಡು ಬೆಂಗಳೂರು ಬಾಂಬ್ ಬ್ಲಾಸ್ಟ್ಗೆ ಎಲ್ಲ ಪ್ಲಾನ್ಗಳನ್ನ ನಮ್ಮ ಹೊಸಕೋಟದಲ್ಲೇ ಮಾಡಿದ್ರು. 7 ವರ್ಷಗಳ ಕಾಲ ಕೊಡಗಿನಲ್ಲಿ ಇದ್ರು, ಅವನ ಬಗ್ಗೆ ಯಾರಿಗೂ ಅರಿವಾಗ್ಲಿಲ್ಲ. ಶುಂಠಿ ಜಾಗದಾಗ ಒಂದು ಟೆಂಟ್ ತಗೊಂಡು ಅಲ್ಲೇ ಎಲ್ಲ ರೂಪರೇಷೆಗಳನ್ನ ಮಾಡ್ತಾ ಇದ್ರು. ಅದು ಒಂದು ನಮಗೆ ಎಚ್ಚರಿಕೆಯನ್ನು ಗಂಟೆ ಆಗಬೇಕು. ಅದೇ ರೀತಿಯಲ್ಲಿ ಇವತ್ತು ಕಾರ್ಮಿಕರು ಬರುವಂತೂ ತಪ್ಪಲ್ಲ, ಅನಿವಾರ್ಯತೆ ಇದೆ, ಬರುವ ಅವಕಾಶಗಳಿದೆ. ಆದರೆ ಬದುಕು ಬರುವ ಕಾರ್ಮಿಕರೊಂದಿಗೆ ಇಲ್ಲಿ ಸುರಕ್ಷಿತವಾಗಿ ನಮ್ಮೆಲ್ಲ ಕಾನೂನುಬಾಹಿರ ಕೃತ್ಯ ಮಾಡೋದಕ್ಕೆ ಇದೊಂದು ಆಶ್ರಯ ತಾಣವಾಗಬಹುದು, ನಮ್ಮ ಕೃತ್ಯಗಳ ಮಾಡೋದಕ್ಕೆ ಇದೊಂದು ಅಡುಗುತಾಣ ಆಗ್ಬೋದು ಅಂತ ಹೇಳೋ ರೀತಿಯಲ್ಲಿ ಕೊಡಗು ಬಳಕೆ ಆಗೋದನ್ನ ತಡಿಬೇಕಾಗುತ್ತೆ. ಹಾಗಿರ್ಬೇಕಾದ್ರೆ ಎಲ್ಲ ಕಾರ್ಮಿಕರುಗಳ ದಾಖಲೆಯನ್ನು ಚೆಕ್ ಮಾಡಬೇಕಾಗುತ್ತೆ. ಬೇರೆ ಅವ್ರಿಗೆ ಕೊಟ್ಟ, ಈಗ ಬಾಂಗ್ಲಾದೇಶದವರು ಪಶ್ಚಿಮ ಬಂಗಾಳದಲ್ಲಿ ಕಾರ್ಡ್ ಮಾಡ್ಕೊಬಂದು ಅವ್ರು ಪಶ್ಚಿಮ ಬಂಗಾಳದವರು ಅಂತ ಹೇಳಿ ನಾವು ಅವ್ರನ್ನ ಸಮರ್ಥನೆ ಮಾಡಿದ್ರೆ ಪ್ರಯೋಜನ ಆಗೋಲ್ಲ. ಅವ್ರನ್ನ ವೆರಿಫಿಕೇಶನ್ ಮಾಡಬೇಕು, ವೆರಿಫಿಕೇಶನ್ಗೆ ಒಳಪಡಿಸ್ಬೇಕು. ಇದು ಅಧಿಕೃತ ದಾಖಲೆ ಏನು ಅಂತ ಹೇಳಿದ್ರೆ ದಾಖಲೆಯನ್ನು ಅಧಿಕೃತವನ್ನು ಮಾಡುವಂಥ ಕೆಲಸಗಳನ್ನ ಮಾಡಬೇಕಾದ್ರೆ, ಹಾಗಾಗಿ ರಿಜಿಸ್ಟ್ರೇಷನ್ಸ್ ಮಾಡಬೇಕಾಗಿದೆ. ಇವತ್ತು ಹಲವಾರು ಕಾನೂನು ಬಾಹಿರ ಕೃತ್ಯದಲ್ಲಿ ಉತ್ತರ ಭಾರತದಿಂದ ಬಂದಂಥ ಕಾರ್ಮಿಕರು ಇವತ್ತು ತೊಡಗಿಸ್ಕೊಂಡಿರುವಂಥ ನಾವು ಗಮನಿಸ್ಬೋದು. ಗೋಮಾಂಸ ಮಾರಾಟ ಮಾಡುವಂತಿರ್ಬೋದು, ದೇವಸ್ಥಾನ ಕಳ್ಳತನಗಳಿರ್ಬೋದು, ಮನೆ ದರೋಡೆಗಳಿರ್ಬೋದು, ಸಾರ್ವಜನಿಕವಾಗಿ ಹೊಡೆದಾಟಗೊಳ್ತಿರುವಂತಿರ್ಬೋದು, ಹೀಗೆ ಹಲವಾರು ಕೃತ್ಯಗಳು. ಡ್ರಗ್ಸ್ ಮಾಫಿಯಾ, ಹೌದು, ಡ್ರಗ್ಸ್ ಪೂರೈಕೆಗಳಲ್ಲಿ ಅವರು ಸಹ ಇವತ್ತು ಆರೋಪಿಗಳಾಗಿ ಬಂಧನಗಳಾಗ್ತಿರುವುದನ್ನು ಸಹ ನಾವು ಗಮನಿಸಬಹುದು. ಇದೆಲ್ಲವೂ ಸಹ ಅವರಿಗೂ ಸಹ ಶೋಭೆ ತರುವಂಥದ್ದಲ್ಲ. ಬಹುಶಃ ಅವರು ಬದುಕಿಗಾಗಿ ಬಂದವರು ಈ ಕೃತ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಅಕ್ಷಮ್ಯ. ನಿಮಗೆ ಬದುಕಿಗಾಗಿ ಬಂದು ಇಲ್ಲಿ ಬಂದು ಏನೋ ಕಾನೂನುಬಾಹಿರ ಕೃತ್ಯ ಮಾಡಿದ್ರೆ ನಿಮ್ಮ ಇಡೀ ಸಮೂಹಕ್ಕೆ ಅದು ಧಕ್ಕೆ ಆಗುತ್ತೆ. ಬದುಕಿಗಾಗಿ ನೀವು ಬಂದವರಿಗೆ ಮತ್ತೆ ನೀವು ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ, ಅದು ಒಂದು. ಬಹುಶಃ ನಿಮಗೆ ಇಲ್ಲಿ ಕಾನೂನು ವೀಕ್ ಆಗಿದೆ ಅಂತ ಹೇಳುವಾಗ ಎಲ್ಲ ಕೃತ್ಯಗಳು ಮಾಡೋದಕ್ಕೆ ನಿಮಗೆ ಪ್ರಚೋದನೆ ಆಗ್ತಿರ್ಬೋದು, ನಮ್ಮನ್ನು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳುವಂಥ ಭಾವನೆ ಬಂದಾಗ. ಅದರೊಂದಿಗೆ ಕಾರ್ಮಿಕರಷ್ಟೇ ಜವಾಬ್ದಾರಿ. ಆ ಕಾರ್ಮಿಕರನ್ನ ಯಾರು ಕೆಲಸ ಸೇರ್ಕೊಳ್ತಾರೆ, ಮಾಲೀಕರುಗಳು, ಸಂಸ್ಥೆಗಳು, ಅವರಿಗೂ ಸಹ ಜವಾಬ್ದಾರಿಗಳಿರುತ್ತೆ. ಅವರ ಆಧಾರ್ ಕಾರ್ಡನ್ನು ತೆಗೆದುಕೊಳ್ಬೇಕು, ಅವರ ವೋಟರ್ ಕಾರ್ಡನ್ನು ತೆಗೆದುಕೊಳ್ಬೇಕು, ವೆರಿಫಿಕೇಶನ್ ಮಾಡಬೇಕು. ಈಗ ಒಂದು ಕುಟುಂಬ ಅಂತ ಬಂದರೆ ಎಲ್ಲರ ದಾಖಲಾತಿ ಒಂದೇ ರೀತಿ ಇರಬೇಕಾಗುತ್ತೆ. ಅವರ ಗಂಡನ ಹೆಸರು, ತಂದೆಯ ಹೆಸರು, ಮಕ್ಕಳ ಹೆಸರು, ಏನೇನಿರುತ್ತೆ ದಾಖಲೆಗಳನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡನ್ನು, ವೋಟರ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಬೇಕು. ಅದನ್ನು ಸ್ಥಳೀಯ ಠಾಣೆಯಲ್ಲಿ ಅವರಿಗೆ ಮಾಹಿತಿ ಕೊಡುವಂಥ ಕೆಲಸಗಳನ್ನ ಮಾಡಬೇಕು. ಬಹುತೇಕ ಇದನ್ನು ಯಾರೂ ಮಾಡ್ತಾ ಇಲ್ಲ. ಯಾವುದಾದ್ರೂ ಒಂದು ಕೃತ್ಯ ನಡೆದಾಗಷ್ಟೇ ಪೊಲೀಸರಿಂದ ಒಂದು ಪ್ರಕಟಣೆಯನ್ನೇ ತರುತ್ತೆ. ಬೆಳೆಗಾರರು, ತೋಟ ಕಾರ್ಮಿಕರ ರಿಜಿಸ್ಟ್ರೇಷನ್ ಮೇಂಟೈನ್ ಮಾಡಬೇಕು, ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು. ಇದನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಪೊಲೀಸರು ಅದನ್ನೂ ಸಹ ಅಷ್ಟೇ, ಡ್ರಗ್ಸ್ ಮಾಫಿಯಾದ ವಿರುದ್ಧ ನೀವು ಹೇಗೆ ಸಂಘಟಿತವಾಗಿ ಕೆಲಸ ಮಾಡಬೇಕಾಗುತ್ತೋ ಅದೇ ರೀತಿ ಕಾರ್ಮಿಕರ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೇನೂ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಪೊಲೀಸ್ ಇಲಾಖೆ ಒಂದೇ ನೀವೇ ಮಾಡಿ ಅಂತಲ್ಲ. ಇವನ್ ಬೆಳೆಗಾರರಿಗೆ ಮಾಹಿತಿ ಕೊಡದೆ ಅವ್ರನ್ನ ಇಟ್ಟುಕೊಂಡಾಗ ಬೆಳೆಗಾರನ ಕರೆದು ವಾರ್ನಿಂಗ್ ಕೊಡೋ ಕೆಲಸಗಳನ್ನು ಸಹ ಮಾಡಬೇಕಾಗುತ್ತೆ. ಬೆಳೆಗಾರ, ತೋಟ ಕಾರ್ಮಿಕರ ಸಂಬಂಧಪಟ್ಟ ಹೇಳೋದು, ಅಥವಾ ಒಂದು ರೆಸಾರ್ಟ್ ಅವರು, ಒಂದು ಹೋಮ್ ಸ್ಟೇ ಅವರು ಈ ಹೊರಗಿನ ಕಾರ್ಮಿಕರನ್ನ ಇಲ್ಲಿ ಸ್ಥಳೀಯರಲ್ಲದೆ ರಾಜ್ಯದವರಲ್ಲದೆ ಇರುವ ನಿವಾಸಿಗಳನ್ನ ಕೆಲಸಕ್ಕೆ ಇಟ್ಟುಕೊಂಡಾಗ ಆ ಮಾಹಿತಿಯನ್ನು ನಿಗದಿತ ಅವಧಿಯೊಳಗೆ ಠಾಣೆಗೆ ಕೊಡದೆ ಹೋದಾಗ ಅವರಿಗೆ ಒಂದು ಕರೆದು ವಾರ್ನಿಂಗ್ ಕೊಡೋ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅಥವಾ ಒಂದಿನ ಠಾಣೆಯಲ್ಲಿ ಬೆಳಗಿನ ಸಂಜೆ ಕೂರಿಸಬೇಕಾಗುತ್ತೆ. ಆವಾಗ ಅವ್ರಿಗೆ ಗೊತ್ತಾಗ್ತದೆ, ಅದರ ಬಿಸಿ ಗೊತ್ತಾಗ್ತದೆ. ಒಂದು ಇದನ್ನು ನೀವು ಗಂಭೀರವಾಗಿ ತೆಗೆದುಕೊಂಡಾಗಷ್ಟೇ ನಿಮಗೆ ಮಾಡೋಕ್ಕಾಗೋದು. ಕಾಲಮಿತಿ ಒಳಗೆ ರಿಜಿಸ್ಟರ್ ಮಾಡಿದ್ರೆ ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿ ಚೆಕ್ ಮಾಡೋದು, ಅಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ 2 ವಿಸಿಟ್ ಕೊಟ್ಟರೆ ಸಹಜವಾಗಿ ಎಲ್ಲ ಬಂದು ಮಾಡ್ತಾರೆ. ಹೇಗೆ ಹಿಂದೆ ಈ ವಲಸೆ ಕಾರ್ಮಿಕ ದಾಖಲಾತಿ ಇಲ್ಲದಿರೋನ್ನು ಚೆಕ್ ಮಾಡ್ತೀವಿ ಅಂತ ಹೇಳಿದಾಗ ಒಂದು ಹಂತದಲ್ಲಿ ಎಲ್ಲರೂ ಬಸ್ ಹತ್ತಿ ಊರು ಬಿಟ್ಟು ಹೋದ್ರು. ಮಂಗಳೂರು, ಹಾಸನ, ಮಂಗಳೂರು, ಮೈಸೂರು ಬಸ್ಗಳಿಗೆ ಫುಲ್ ಜನ.
ಯಾಕೆ ದಾಖಲಾತಿ ಇಲ್ಲದ ಇರುವವ್ರನ್ನ ಇಟ್ಕೊಂಡ್ರೆ ನಾವು ಕ್ರಮ ತೆಗೆದುಕೊಳ್ಳೋ ಅಂತ ಹೇಳಿದಾಗ ಆ ಮಾಲೀಕರುಗಳೇ ಅವ್ರನ್ನ ಹೋಗಿ ಅಂತ ಹೇಳಿ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಬಸ್ ಅವ್ರು ಹೇಳಕ್ಕೆ ಸ್ಟಾರ್ಟ್, ಏನು ಏಕಾಏಕಿ ಎಲ್ಲ ಜನ ಮಂಗಳೂರು ಹಾಸನ ಮೈಸೂರಿಗೆ ಹೋಗ್ತಿದಾರಲ್ಲ ಏನಕ್ಕೆ ಅಂತ ಹೇಳೋ ಪ್ರಶ್ನೆಗಳು ಬಸ್ ಅವರೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಆ ಭಯ ಇದೆ, ಅವ್ರಿಗೆ ಹೇಗೆ ಮೆಸೇಜ್ ಪಾಸ್ ಆಯಿತು, ಮಾಲೀಕರದನ್ನು ಹೇಳಿರೋದು ಆ ಥರದ. ಅದನ್ನು ಸಹ ಅಷ್ಟೇ, ಅವರಿಗೆ ಹೊರಗೆ ಉತ್ತರ ಭಾರತ ಸೇರಿದಂತೆ ಹೊರಗಿನಿಂದ ಹೊರ ರಾಜ್ಯದಿಂದ ಬಂದಿರುವ ಕಾರ್ಮಿಕರು ಅವರು ಮಾಡುವಂಥ ಕಾನೂನು ಬಾಹಿರ ಕೃತ್ಯಗಳು ಹೇಗೆ ಸಾಧ್ಯ ಆಗ್ತಿದೆ, ಏಕೆ ಆಗ್ತಾ ಇದೆ, ಅದು ಏನು ಕೊರತೆಗಳಿದೆ, ಆ ಕೊರತೆಗಳನ್ನು ತಿಳ್ಕೊಂಡು ಅದನ್ನು ಪರಿಹರಿಸುವ ಕೆಲಸಗಳನ್ನ ಇಲಾಖೆ ಮಾಡಬೇಕು. ಅದನ್ನು ಸಹ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚು ಗಂಭೀರವಾಗಿ ಕಾರ್ಮಿಕರ ಬಗ್ಗೆ ಇರ್ಬೋದು, ಅದರೊಟ್ಟಿಗೆ ಕಾರ್ಮಿಕರ ಹೆಸರಿನಲ್ಲಿ ಬರುತ್ತಿರುವಂಥ ಬಾಂಗ್ಲಾದೇಶದ ವ್ಯಕ್ತಿಗಳನ್ನು ಸಹ ಪತ್ತೆ ಹಚ್ಚುವ ಕೆಲಸಗಳನ್ನು ಮಾಡಬೇಕು. ಅದರಿಂದ ಇದ್ದರೆ ಅದನ್ನು ಹೊರಗೆ ಹಾಕುವ ಕೆಲಸಗಳನ್ನು ಸಹ ಮಾಡಬೇಕಾಗುತ್ತದೆ. ಓಕೆ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಸೂಕ್ಷ್ಮ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಕೊನೆಯದಾಗಿ ಕೊಡಗು ಜಿಲ್ಲಾ ನೂತನ SP ಅವರಿಗೆ ಹೇಳೋದಾದರೆ ಓವರಾಲ್ ಈವನ್ ಸಾಕಷ್ಟು ಹಿಂದಿನ ಪೊಲೀಸ್ ವರಿಷ್ಠಾಧಿಕಾರಿ ಅಥವಾ ಹೋಮ್ ಮಿನಿಸ್ಟರ್ಗಳದ್ದು ಒಂದು ಹೋಮ್ ಮಿನಿಸ್ಟ್ರೇ ಒಂದು ಹೊಸ ಯೋಜನೆ ಮಾಡಿದ್ರು. ಮನೆಗೆ ಪೊಲೀಸರು ಹೋಗಿ ವಿಸಿಟ್ ಮಾಡಿ ಏನಾದರೂ ತೊಂದರೆ ಇದೆಯಾ, ಸಮಸ್ಯೆಗಳಿದೆಯಾ ಅಂತ ಹೇಳೋದನ್ನ ಮನೆಗೆ ಹೋಗಿ ತಿಳ್ಕೊಳ್ಳುವಂಥ ಕೆಲಸಗಳನ್ನ ಮಾಡಿದರು. ಅಲ್ಲಿಗೆ ಅವರಿಗೆ ಪೊಲೀಸ್ ಕರಪತ್ರಗಳನ್ನ ಮನೆಗೆ ಕೊಟ್ಟಿದ್ರು. ಅವರು ಫೋನ್ ಏನೇ ಇದ್ರೆ ಫೋನ್ ಮಾಡಿ ಅಂತ ಹೇಳಿದ್ರು. ಅದು ಜನಸ್ನೇಹಿ ಪೊಲೀಸ್ನ ಒಂದು ಭಾಗ. ಅದರೊಂದಿಗೆ ಪೊಲೀಸರು ಎಲ್ಲರನ್ನ ಕಳ್ಳರು ಅಂತ ಹೇಳೋ ಭಾವನೆಯಲ್ಲಿ ಇಟ್ಕೊಳ್ಬಾರ್ದು. ಒಳ್ಳೆಯವ್ರನ್ನೂ ಸಹ ಕೆಟ್ಟ ರೀತಿಯಲ್ಲಿ ನೋಡುವಂಥದ್ದು ಇರಬಾರ್ದು. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಇರಬಾರ್ದು. ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರು ಆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿದ್ರೆ ಇಲಾಖೆಯಲ್ಲಿ ಸಿಬ್ಬಂದಿಗೆ ಸಾಧ್ಯ ಆಗೋದಿಲ್ಲ. 1,000ಕ್ಕೆ ಒಬ್ಬ ಪೊಲೀಸ್ ಇರಬಹುದು ಅಷ್ಟೇ. ಆ ಒಬ್ಬ ಪೊಲೀಸ್ ಇಡೀ 1,000 ಜನರ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಸಹಜವಾಗಿ ಅವರ ಭಾಷೆ ಬಳಕೆ ಬೇರೆ ಥರ ಇರ್ಬೋದು, ಅವರು ವರ್ತಿಸುವ ರೀತಿ ಬೇರೆ ಇರ್ಬೋದು, ಹೆದರಿಸುವಂಥದ್ದು ಬೇರೆ ಬೇರೆ ಥರ ಇರ್ಬೋದು. ಅದು ಎಲ್ಲ ಒಂದು ಭಾಗ. ಆದರೆ ನಿಮ್ಮ ಎಲ್ಲರ ಭಯ ಕಾನೂನು ಬಾಹಿರ ಕೃತ್ಯ ನಡೆಸುವವರ ಮೇಲೆ ಅಷ್ಟೇ ಇರಬೇಕಾಗುತ್ತೆ. ಸಾಮಾನ್ಯರ ಮೇಲೆ ದಬ್ಬಾಳಿಕೆ ನಡೆಸುವ ರೀತಿಯಲ್ಲೋ ಇನ್ನೊಂದು ರೀತಿಯಲ್ಲೋ ಇರಬಾರ್ದು. ಒಂದು ಠಾಣೆಯಲ್ಲಿ ಮುಕ್ತ ವಾತಾವರಣ ಇರಬೇಕು. ಇವನ್ ಕಳೆದ ಬಾರಿ SP ಇದ್ದಾಗ ಅದು ರಾಜಧಾನಿ ಇದೋ ಗೊತ್ತಿಲ್ಲ, ಯಾರಾದರೂ ಒಂದು ಠಾಣೆಗೆ ಹೋಗಿ ಏನಾದರೂ ಒಂದು ಅಹವಾಲು ಕೊಟ್ಟರೆ ಅವರು ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟ್ರೇಷನ್ ಮೇಂಟೈನ್ ಮಾಡ್ತಾ ಇದ್ರು. ಯಾರೋ ಪೊಲೀಸ್ ಠಾಣೆಗೆ ವಿಸಿಟ್ ಮಾಡಿದ್ರೆ ಹೆಸರು ಮಾಡೋದು, ಫೋನ್ ನಂಬರ್ ಕೊಡೋದು, ಅದನ್ನ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಅದು ಹೋಗ್ತಾ ಇತ್ತು. ಆ ನಂತರ ಪೊಲೀಸ್ SP ಕಚೇರಿಯಿಂದ ಒಬ್ಬ ಸಿಬ್ಬಂದಿ ಫೋನ್ ಮಾಡಿ ನಿಮ್ಮ ಠಾಣೆಗೆ ಹೋಗಿದೆ ಏನು ಉದ್ದೇಶ, ನಿಮ್ಮ ಕೆಲಸ ಆಯ್ತಾ, ಪೊಲೀಸರು ಹೆಂಗೆ ರೆಸ್ಪಾನ್ಸ್ ಮಾಡಿದ್ರು ಅಂತ ಹೇಳೋ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ರು. ಅದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ, ಬಹಳ ಒಳ್ಳೆ ಬೆಳವಣಿಗೆ ಅದು. ಯಾಕೆಂದರೆ ಜನರಿಗೆ ಏನೋ ತೊಂದರೆ ಆದಾಗ ಠಾಣೆಗೆ ಹೋಗುವಂಥ, ಮುಕ್ತವಾಗಿ ಠಾಣೆಗೆ ಹೋಗುವಂಥ ಒಂದು ಅವಕಾಶಗಳಿರಬೇಕು. ಅಲ್ಲಿ ಕೆಲಸ ಆಗಬೇಕು. ನಮಗೆ ಏನೇ ತೊಂದರೆ ಆದರೆ ಅವರು ಇದ್ದಾರೆ ಅಂತ ಹೇಳುವಂಥ ಭಾವನೆ ಇರಬೇಕು. ಅದರೊಂದಿಗೆ ಅದೇ ಥರದ ಭಾವನೆ ಪೊಲೀಸರು ಇನ್ನೂ ಎಷ್ಟು ಯಾವುದರಲ್ಲಿ ಪ್ರಮುಖವಾಗಿ ಮೂಡಬೇಕು ಅಂತಂದರೆ, ಕಾನೂನು ಬಾಹಿರ ಕೃತ್ಯ ನಡೆಸುವವರ ಬಗ್ಗೆ ಮಾಹಿತಿ ಕೊಡುವವರ ಹೆಸರನ್ನು ಸಂಪೂರ್ಣವಾಗಿ ಗೌಪ್ಯವಾಗಿ ಇಡುವಂಥದ್ದು ಇರಬೇಕು. ಇತ್ತೀಚೆಗೆ ಹಲವಾರು ಆ ಗೌಪ್ಯತೆಯನ್ನು ಕಾಪಾಡೋದ್ರಲ್ಲಿ ಸಾಕಷ್ಟು ವಿಫಲರಾಗ್ತಾ ಇದ್ದಾರೆ. ಪೊಲೀಸರು ಅದನ್ನು ಶೇರ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಕೃತ್ಯ ನಡೆಸ್ತಿರೋರ ಬಗ್ಗೆ ಮಾಹಿತಿ ಕೊಟ್ಟರೆ, ನೋಡಿ ನಿಮಗೆ ಇಂಥವ್ರು ಕಂಪ್ಲೇಂಟ್ ಕೊಟ್ಟರು, ಅದಕ್ಕಾಗಿ ನಾವು ಬಂದ್ವಿ, ನಾವು ಇದಕ್ಕೆ ಆ್ಯಕ್ಷನ್ ತಗೊಂಡ್ವಿ. ಹಾಗೆ ಈ ಮೆಸೇಜ್ ಪಾಸ್ ಆದಾಗ ಐಡೆಂಟಿಫೈ ಆಗದೆ ಹೋದ್ರು, ಪೊಲೀಸರಿಗೆ ಯಾರೋ ಹೇಳಿದ್ರಂತೆ ನನ್ನ ಬಗ್ಗೆ, ನಾನು ನೋಡ್ಕೊಳ್ತೀನಿ, ಅವನು ಸುಮ್ಮನೆ ಹೇಳಿದ್ರು ಸಹ, ಮಾಹಿತಿ ಕೊಟ್ಟು ಅವನ ಹೆಸರು ಹೇಳದಿದ್ರು ಸಹ, ಯಾವುದೋ ಮಾಹಿತಿ ಆಧಾರದಲ್ಲಿ ನಾನು ಬಂದೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಈ ಯಾರೋ ಒಬ್ಬ ಕಾನೂನು ಬಾಹಿರ ಕೃತ್ಯ, ಈಗ ಡ್ರಗ್ಸ್ ಮಾಫಿಯಾದಲ್ಲಿ ಯಾರೋ ಒಬ್ಬ ಇದ್ದಾನೆ, ಯಾರೋ ಒಬ್ಬ ಕಾನೂನು ಬಾಹಿರ ಕೃತ್ಯ ನಡೆಸ್ತಾ ಇದ್ದಾನೆ, ಅವನ ಬಗ್ಗೆ ಮಾಹಿತಿ ಕೊಟ್ಟರೆ, ಯಾರೋ ಮಾಹಿತಿ ಕೊಟ್ಟಿದ್ರೆ ನಾನು ಬಂದೆ ಅಂತ ಹೇಳಿದ್ರೆ ಅವನೇನು ತಿಳ್ಕೊಳ್ತಾನೆ, ಇವರಿಗೆ ಮಾಹಿತಿ ಕೊಡೋದ್ರೆ ಇವ್ರು ಬರ್ತಾ ಇರಲಿಲ್ಲ ಅಂತ ಹೇಳುವಂಗಿರ್ಬೋದು. ನನಗೆ ಗೊತ್ತಾಯ್ತು, ನಾನೇ ಬಂದೆ ಅಂತ ಹೇಳುವಂಗಿರ್ಬೇಕು, ಪೊಲೀಸರೇ ಬಂದಾಗೆ ಇರಬೇಕು. ಅದರೊಂದಿಗೆ ಇನ್ನೂ ಒಂದೆರಡು ವಿಚಾರಗಳಂದರೆ, ಕೊಡಗಿನಲ್ಲಿ ಸುಮನ್ ಪನ್ನೇಕರ್ ಇದ್ದಾಗ ಈ ಜೂಜು ಅಡ್ಡೆಗಳು, ಕ್ಲಬ್ಗಳ ಹೆಸರಿನಲ್ಲಿ ಜೂಜು ಅಡ್ಡೆಗಳು ನಡೀತಿತ್ತು. ಹೆಚ್ಚು ಈಗಲೂ ನಡೀತಿದೆ ಅಂತ ಅಂದ್ಕೊಳ್ತೀನಿ. ಇದು ಜೂಜು ಆಟದ ದೊಡ್ಡ ಮಟ್ಟದ ಮಾಫಿ ದಂಧೆ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣ ಇಟ್ಟು ಗ್ಯಾಂಬ್ಲಿಂಗ್ ಮಾಡ್ತಿರುವಂಥದ್ದು ಕ್ಲಬ್ಗಳು ಇದೆ, ಸಾರ್ವಜನಿಕರು. ಅದನ್ನೂ ಸಹ ನಿಯಂತ್ರಣ ಸುಮನ್ ಪನ್ನೇಕರ್ ಇರುವಾಗ ಎಲ್ಲ ಕ್ಲಬ್ಗಳನ್ನು ಕ್ಲೋಸ್ ಮಾಡಿಸಿದ್ರು. ಯಾವ ಕ್ಲಬ್ಗಳು ಆ್ಯಕ್ಟಿವ್ ಆಗಿ ಸುಮನ್ ಪನ್ನೇಕರ್ ಇರುವವರೆಗೆ ಫಸ್ಟ್ ಕೆಲಸ ಮಾಡಿದವರು ಎಲ್ಲ ಕ್ಲಬ್ಗಳನ್ನು ಕ್ಲೋಸ್ ಮಾಡಿಸಿದ್ರು. ಆದರೆ ಈ ಪೊಲೀಸರು, ಈ ಬಿಂದು ಮೇಡಮ್ ಅವರು ಸಹ ಅದೇ ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲ ಕ್ಲಬ್ಗಳನ್ನ ಮಾಡೋದಕ್ಕೆ ನೀವು ಏನು ಬೇಕಲ್ಲ DYSP ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸೂಚನೆ ಕೊಟ್ಟರೆ ಸಾಕು, ಆಟೋಮೆಟಿಕ್. ಯಾಕೆಂದ್ರೆ ಈ ಕ್ಲಬ್ಗಳನ್ನ ಎಲ್ಲ ಪೊಲೀಸ್ ಠಾಣೆಗೆ ಮಾಮೂಲಿ ಹೋಗುತ್ತೆ ಅಂತ ಹೇಳುವ ಒಂದು ಮಾಹಿತಿ ಇದೆ. ಮಾಮೂಲಿ ಕೊಟ್ಟು ಈ ಕ್ಲಬ್ಗಳನ್ನ ನಡೆಸುವಂಥದ್ದು. ಹಾಗಾಗಿ ಪೊಲೀಸ್ DYSP ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಈ ಕ್ಲಬ್ಗಳನ್ನ ಯಾವ ರೀತಿಯಲ್ಲಿ ನಾವು ಸಹಿಸೋದಿಲ್ಲ ಅಂತ ಹೇಳುವ ಮೆಸೇಜ್. ಯಾಕೆಂದ್ರೆ ತುಂಬಾ ಜನ ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನು ಈ ಕ್ಲಬ್ಗಳಲ್ಲಿ ಕಳೆದುಕೊಳ್ತಾ ಇದ್ದಾರೆ. ಅದರೊಂದಿಗೆ ಇನ್ನೂ ಎಷ್ಟು ಮಟ್ಟಿಗೆ ರಾಜರೋಷವಾಗಿ ನಡೀತಾ ಇತ್ತು ಅಂದರೆ, ಈ ಕ್ಲಬ್ ಕ್ಲೋಸ್ ಮಾಡೋದು ಒಂದು ಭಾಗ, ಈ ಕೆಲವು ಸಮಾಜಗಳು, ಸಂಘ ಸಂಸ್ಥೆಗಳು ಅವರ ಕಟ್ಟಡ ನಿರ್ಮಾಣಕ್ಕೋ ಇನ್ನೇನೋ ಉದ್ದೇಶಕ್ಕೆ ಈ ಕಾರ್ಸ್ ಟೂರ್ನಮೆಂಟೇ ಮಾಡುವಂಥದ್ದು, 5,000 ರೂಪಾಯಿ ಎಂಟ್ರಿ ಇಡೋದು, ದೊಡ್ಡ ಮಟ್ಟದ ಕ್ಯಾಶ್ ಪ್ರೈಸ್ ಕೊಡೋದು, ಮಾಡೋದು ಜೂಜು ಕೆಲಸ. ಅದನ್ನು ಸಾರ್ವಜನಿಕವಾಗಿ ಫಂಡ್ ರೈಸಿಂಗ್ ಹೆಸರಿನಲ್ಲಿ ಅದನ್ನು ಪ್ರಕಟಣೆ ಕೊಟ್ಟು ರಾಜರೋಷವಾಗಿ ಮಾಡುವ ಹಂತಕ್ಕೆ ಹೋಗಿದೆ. ನೀವು 2-3 ಸಮಾಜ ಸಂಘಟನೆಗಳು ಇದನ್ನು ಮಾಡಿದ ನಂತರ ಇದೊಂದು ಮಾಮೂಲಿ ಪ್ರಕ್ರಿಯೆ ಅಂತ ಹೇಳುವಂಗಾಗುತ್ತೆ. ನೀವು ಹಣ ಇಟ್ಟು ಜೂಜು ಆಡಬಾರ್ದು ಅಂತ ಹೇಳುವಾಗ ಎಂಟ್ರಿಯೇ 5,000 ಇಟ್ಟಾಗ ಅದು ನಿಮ್ಗೆ ಅಲ್ಲೇ ಸಹ ಗೊತ್ತಾಗುತ್ತಲ್ಲ, ಆಗ ನಿಮ್ಮ ಭಯ ಎಷ್ಟಿರುತ್ತದೆ.
ಅದರ ಬಗ್ಗೆ ನಿಮಗೆ ಭಯ ಇಲ್ಲದ ಕಾರಣಕ್ಕೇ ಜನಪ್ರತಿನಿಧಿಗಳು ಅಷ್ಟೇ, ಪೊಲೀಸರು ಅಷ್ಟೇ, ಇದರಲ್ಲೂ ಸಹ ಈ ಸಮಾಜದ ಫಂಡ್ ರೈಸಿಂಗ್ ಕಾರ್ಯಕ್ರಮಕ್ಕೆ, ಸಂಘ ಸಂಸ್ಥೆಗಳ ಫಂಡ್ ರೈಸಿಂಗ್ ಕಾರ್ಯಕ್ರಮಕ್ಕೆ, ಜೂಜು ನಡೆಸೋದಕ್ಕೆ, ದೊಡ್ಡ ಮಟ್ಟದ ದಂಧೆ ನಡೆಸೋದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಅದು ಕಾನೂನಲ್ಲಿ ಅವಕಾಶ ಇಲ್ಲ. ನೀವು ಅವಕಾಶ ಇದೆ ಅಂತ ಹೇಳಿದ್ರೆ ಹೇಳಿ, ಯಾರು ಬೇಕಾದರೂ ಜೂಜು ನಡೆಸ್ಬೋದು ಅಂತ ಹೇಳಿದ್ರೆ ಅದನ್ನು ಎಲ್ಲರೂ ಸ್ವೀಕಾರ ಮಾಡಿದೆ. ಒಂದಷ್ಟು ಅಧಿಕಾರಿಗಳನ್ನು ಸೆಟಲ್ ಮಾಡಿಕೊಂಡು ಉನ್ನತ ಮಟ್ಟದಲ್ಲಿ ಪ್ರಭಾವ ಬೀರ್ಕೊಂಡು ಇದನ್ನು ನಡೆಸ್ತಾ ಇದ್ದರು. ಇದು ರಾಜಾರೋಷವಾಗಿ ನಡೆಸುವಂಥ ಕೆಲಸ. ನಾವು ಇದು ಹಿಂದೆ ಒಂದ್ಸಲ ಚರ್ಚೆ ಮಾಡಿದ್ದೇವೆ. ಒಂದು ಭಾಗದಲ್ಲಿ ಒಂದು ಸಮಾಜದವರು ಎಂಟ್ರಿ ಇಟ್ಟು ಇದನ್ನ ಜೂಜು ಟೂರ್ನಮೆಂಟ್ ಇದೆ, ಕಾರ್ಸ್ ಟೂರ್ನಮೆಂಟ್ ಇದೆ ಅಂತ ಹೇಳೋದನ್ನ ಬಹಿರಂಗವಾಗಿ ಅನೌನ್ಸ್ ಮಾಡಿದ್ರು. ಅದು ಕಾನೂನು ಭಾಗದ ಅವಕಾಶ ಇರುವುದು. ಇಂಥ ಕೃತ್ಯಗಳಿಗೆ ಅವಕಾಶ ಕೊಡಬಾರ್ದು. ಬಿಂದುಮಣಿ ಮೇಡಮ್ ಅವರು ಸಹ ಅಷ್ಟೇ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಈ ಡ್ರಗ್ಸ್ ಮಾಫಿಯಾ ಇರ್ಬೋದು, ಕಾನೂನು ಬಾಹಿರ ಕೃತ್ಯಗಳಿರ್ಬೋದು, ವಲಸೆ ಕಾರ್ಮಿಕರುಗಳಿರ್ಬೋದು, ಜನಾಂಗೀಯ ಸಂಘರ್ಷದ ವಿಚಾರಗಳಿರ್ಬೋದು, ಈ ಎಲ್ಲ ವಿಚಾರಗಳಿಗೆ ಕಡಿವಾಣ ಹಾಕುವ ಕೆಲಸಗಳನ್ನು ಮಾಡಬೇಕು. ಅದರೊಂದಿಗೆ ಜನೋತ್ಸವ, ಮಡಿಕೇರಿ ಗೋಣಿಕೊಪ್ಪ ದಸರಾಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿವರ್ಧಕ ಬಳಕೆಯ ವಿಚಾರ, ಗೌರಿ ಗಣೇಶ ಸಂದರ್ಭದಲ್ಲಿ ಗಣೇಶ ಉತ್ಸವ ಮೂರ್ತಿಗಳ ವಿಸರ್ಜನೆ ಸಂದರ್ಭದ ಸಮಯ, ಇದರೆಲ್ಲರೂ ಸಹ ಆ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನೆ ಒಂದು ಸಭೆ ನಡೆಸಿ ಒಂದು ಸ್ಪಷ್ಟ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾಗುತ್ತೆ. ಅದು ಮಾತ್ರ ಅಲ್ಲ. ಈಗ ಧ್ವನಿವರ್ಧಕದ ಬಳಕೆ 10 ಗಂಟೆ ಮೇಲೆ ಇಲ್ಲ, 11 ಗಂಟೆ ಮೇಲೆ ಇಲ್ಲ, 10 ಗಂಟೆವರೆಗೆ ನಿಲ್ಲಿಸಬೇಕು, 10 ಗಂಟೆ ಮೇಲೆ 1 ಗಂಟೆಗೆ ವಿಶೇಷ ಸಂದರ್ಭದಲ್ಲಿ ಅನುಮತಿ ಕೊಡ್ಬೋದು ಅಂತ ಹೇಳುವ ಇದ್ರೂ ಸಹ ಅದರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ಹಬ್ಬ ಹರಿದಿನಗಳು ಪ್ರಾರಂಭವಾಗುವ ಮೊದಲೇ ಮಾಡಬೇಕಾಗುತ್ತೆ. ನೀವು ಗೌರಿ ಗಣೇಶ ಮಾಡೋ ನಮ್ಮ ಹಬ್ಬ ಹರಿದಿನಕ್ಕೆ ಮಾತ್ರ ನೀವು ಪ್ರಶ್ನೆ ಮಾಡ್ತೀರಿ, ಜನೋತ್ಸವ ದಸರಾ ಸಂದರ್ಭದಲ್ಲಿ ಮಾತ್ರ ಪ್ರಶ್ನೆ ಮಾಡ್ತೀರಿ, ಅಥವಾ ಏನೋ ಪ್ರಕರಣ ಧರಿಸಿದಾಗ ಪ್ರತಿ ವರ್ಷ ಗಣೇಶೋತ್ಸವ ಸಮಿತಿಯವರು ಚೇಂಜ್ ಆಗ್ತಾರೆ, ದಸರಾ ಉತ್ಸವ ಸಮಿತಿಯವರು ಚೇಂಜ್ ಆಗ್ತಾರೆ. ನೀವು ಏನೇ ಕಾನೂನು ಕ್ರಮ ತಗೊಂಡು ಹಿಂದಿದ್ದವನಿಗೆ ಒಂದು ಕೊಡುಗೆಯಾಗಿ ಈಗ ಒಂದು ಬೋನಸ್, ಒಬ್ಬ ದಸರಾ ಸಮಿತಿಯ ಉತ್ಸವ ಸಮಿತಿ ಮಂಟಪ ಸಮಿತಿ ಒಂದು ಮಂಟಪದ ಅಧ್ಯಕ್ಷ ಆದ್ರೆ ಅವನಿಗೆ ಉತ್ಸವ ಮಾಡಿದವನಿಗೆ ಕೇಸ್ದೊಂದು ಅವನಿಗೆ ಗಿಫ್ಟ್. ನೆಕ್ಸ್ಟ್ ಬರುವವನಿಗೆ ವಿಚಾರ ಗೊತ್ತಿಲ್ಲ, ಪುನಃ ಅವನು ಸಹ ಅದೇ ಸೌಂಡ್ ಬಳಸೋದು, ಅವನಿಗೆ ಒಂದು ಕೇಸ್ ಗಿಫ್ಟ್. ಇದು ಆಗುವ ಬದಲು ಈಗಿನಿಂದನೇ ಅದು ಸಹ ಸಭೆ ನಡೆಸಿಕೊಂಡು ಗೌರಿ ಗಣೇಶ ಇರ್ಬೋದು, ರಂಜಾನ್ ಇರ್ಬೋದು, ಅಥವಾ ಎಲ್ಲ ಹಬ್ಬ ಅವರು ಅದು ಇದು ಅಂತಲ್ಲ, ಇವನ್ ದಸರಾ ಸಂಬಂಧಪಟ್ಟ ಅಷ್ಟೇ ಕಾನೂನಿನ ಅರಿವನ್ನು ತಿಳಿಸಬೇಕು. ಅದರ ಬಳಕೆ ಅಲ್ಲದೆ ಸಮಾಜಕ್ಕೆ ತೊಂದರೆ ಆಗುವಂಥದ್ದು ಅಥವಾ ನಿಯಮ ಬಾಗಿರೋದನ್ನು ಹೊರತುಪಡಿಸಿ ಹೇಗೆ ಉತ್ಸವಗಳನ್ನು ಅರ್ಥಪೂರ್ಣವಾಗಿ ಆಚರಿಸಬಹುದು ಅಂತ ಹೇಳುವಂಥ ಅರಿವನ್ನು ಪ್ರಾರಂಭಿಕ ಹಂತದಲ್ಲೇ ಮೂಡಿಸಬೇಕದೆ. ಆವಾಗ ಅವರು ಇವರು ಅಂತ ಹೇಳೋ ಪ್ರಶ್ನೆಗಳಿಲ್ಲ, ಅದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯ ಅಂತ ಆಗುವಂಥ ವಿಚಾರ. ಅಥವಾ ಈಗ ದಸರಾ ಸಮಿತಿಯೇ ಅವರು ಸಹ ಅಷ್ಟೇ ಮಂಟಪ ಸಮಿತಿಯವರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರೆ ಅದನ್ನು ಸ್ಪಷ್ಟವಾಗಿ ಈಗಲೇ ಹೇಳಬೇಕು. ಆಗ ಕೇಸ್ ಹಾಕಿಸ್ಕೊಳ್ಳೋಕೆ ರೆಡಿ ಆಗಿರೋನಷ್ಟೇ ಮಂಟಪ ಸಮಿತಿ ಅಧ್ಯಕ್ಷ ಆಗುವಂಗೆ ಇರಬೇಕಾಗುತ್ತೆ. ಅಥವಾ ಅಷ್ಟಕ್ಕೆ ಅಲ್ಲ, ಅದನ್ನು ಸ್ಥಗಿತಗೊಳಿಸಬೇಕು. ನೀವು ಸುಮ್ಮನೆ ಕೋರ್ಟಿನ ಭಯಕ್ಕಾಗಿ, ಯಾವುದೋ ಲಾಯರ್ನ ಭಯಕ್ಕಾಗಿ, ಯಾರೋ ಇದನ್ನ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತ ಭಯಕ್ಕಾಗಿ ಕ್ರಮ ತೆಗೆದುಕೊಳ್ಳೋ ಬದಲು ಅದನ್ನು ಪೂರ್ಣ ಪ್ರಮಾಣ ನಿಲ್ಲಿಸಬೇಕಾದ್ರೆ ಕೇಸ್ ಹಾಕುವುದು ಅಷ್ಟೇ ಸಾಧನೆಗಳಲ್ಲ. ಅದರಿಂದ ಏನು ಪ್ರಯೋಜನ ಆಗುತ್ತೆ? ಸಮಸ್ಯೆ ಇದೆ. ಹೌದು, ಈಗ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವ ಹತ್ರ ಕೇಸ್ ಹಾಕಿ ಗಾಡಿ ಬಿಟ್ರೆ ಉದ್ದೇಶವೇ ಹೋಯ್ತಲ್ಲ. ಅವನೇ ಕುಡಿದು ಗಾಡಿ ಓಡಿಸಕ್ಕೆ ಆಗೋಲ್ಲ ಅಂತ ಕಾರಣಕ್ಕಾಗಿ ನೀವು ಫೈನ್ ಹಾಕೋದು. ನಿಮಗೆ ಬೇರೆ ಫೈನ್ ಹಾಕಿ ಪುನಃ ಅವನು ಗಾಡಿ ಓಡಿಸು ಅಂತ ಹೇಳಿದ್ರೆ ಫೈನ್ ಹಾಕೋ ಅವಶ್ಯಕತೆ ಇಲ್ಲಲ್ಲ. ನಿಮಗೆ ಅವನು ಸುರಕ್ಷ ಅವನು ಮನೆಗೆ ಹೋಗ್ತಾನೆ ಅಂತ ಹೇಳುವ ನಂಬಿಕೆ ಮೇಲೆ ಅವನ ಮೇಲೆ ದಂಡ ಹಾಕ್ಬೇಕು. ನೀವು ದಂಡ ವಸೂಲಿ ಮಾತ್ರ ಉದ್ದೇಶ ಅಂತಾಗುತ್ತೆ. ನಿಜವಾಗ್ಲೂ ಡ್ರಿಂಕ್ ಅಂಡ್ ಡ್ರೈವ್ ಆದ್ರೆ ಅವ್ರು ಗಾಡಿ ಸೀಸ್ ಮಾಡಬೇಕು. ಗಾಡಿ ಸೀಸ್ ಮಾಡಿ ಅವ್ನು ಮರುದಿನ ಗಾಡಿ ತೆಗೆದುಕೊಂಡು ಹೋಗಬೇಕು. ಆ ವ್ಯವಸ್ಥೆ ಇದೆ. ಡ್ರಿಂಕ್ ಅಂಡ್ ಡ್ರೈವ್ಗೆ ಫೈನ್ ಹಾಕ್ತಾರೆ. ಫೈನ್ ಹಾಕಿದವನು ಗಾಡಿಯಲ್ಲಿ ಹೋಗಿರುತ್ತೆ, ಗಾಡಿ ಅವನೊಟ್ಟಿಗೆ ಹೋಗಿರ್ತದೆ. ಹಂಗೆ ಆಗ್ಬಾರ್ದಲ್ವಾ? ಈ ಡ್ರಿಂಕ್ ಅಂಡ್ ಡ್ರೈವ್ ನೀವು ಕೋರ್ಟಲ್ಲಿ ಫೈನ್ ಕಟ್ಟುವಂತಲ್ಲ, ಅವನು ಹಿಡ್ಕೊಂಡು ಅವನು ಗಾಡಿ ಕಳಿಸ್ಬೇಕಲ್ಲ. ನಾನು ಹೇಳೋದು ಅದು ಪ್ರಾಕ್ಟಿಕಲ್ ಯೋಚನೆ ಮಾಡಿ. ನಿಮಗೆ ಬರೀ ಫಂಡ್ ರೈಸಿಂಗ್ ಆದರೆ ಅಥವಾ ಸರ್ಕಾರಕ್ಕೆ ಹಣ ಬೇಕು ಅಂತ ಜನ ಏನು ಹೇಳ್ತಾರೆ ಅದು ಕರೆಕ್ಟಾಗಿ ಇದೆ ಅಂತ ಅನಿಸ್ಬಿಡ್ತದೆ. ಅದರ ಬದಲು ಕಾನೂನನ್ನು ಕಾನೂನಾಗಿಯೇ ಬಳಕೆ ಮಾಡಬೇಕು. ಇನ್ನೊಂದು ರಿಕ್ವೆಸ್ಟ್ ಸಹ, ಕಾನೂನನ್ನು ಪ್ರತಿಯೊಬ್ಬರಿಗೂ ಸಮಾನವಾಗಿ ಮಾಡಬೇಕು. ಯಾವುದೋ ಒತ್ತಡಕ್ಕಾಗಿ ಒಂಥರ, ಒತ್ತಡಕ್ಕೆದ್ರೆ ಒತ್ತಡದಲ್ಲಿರುವವರು, ಪ್ರಭಾವ ಇರುವವರು, ಅಧಿಕಾರ ಇರುವವರು ಏನು ಬೇಕಾದ್ರೂ ಮಾಡ್ಬೋದು, ಅವರ ಬೆಂಬಲಿಗರು ಏನು ಮಾಡ್ಬೋದು ಅಂತ ಹೇಳೋ ಭಾವನೆಗಳು ಮೂಡದ ರೀತಿಯಲ್ಲಿ ಎಚ್ಚರ ವಹಿಸಬೇಕಾಗುತ್ತೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂಥ ಎಲ್ಲ ಕೃತ್ಯಗಳನ್ನು ತಡೆಯುವ ನಿಟ್ಟಿನಲ್ಲಿ ಕಾನೂನನ್ನು ಕ್ರಮಬದ್ಧವಾಗಿ ಬಳಕೆ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಇಡೀ ಪೊಲೀಸ್ ಇಲಾಖೆಯನ್ನು ಜನಸ್ನೇಹಿ ಮಾಡೋದ್ರೊಂದಿಗೆ ಎಲ್ಲೆಲ್ಲ ಕಾನೂನು ಬಾಹಿರ ಕೃತ್ಯ ನಡೀತೆ ಅಲ್ಲೆಲ್ಲ ತಡೆಯುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಈಗ ಚೆತ್ತುಕಲ್ಲು ಬರುತ್ತೆ, ಚೆತ್ತುಕಲ್ಲನ್ನು ನೀವು ಲಾರಿಗೆ ತಿಂಗಳ ಮಾಫಿಯಾ ಥರ ಹಣ ಫಿಕ್ಸ್ ಮಾಡಿಕೊಂಡು ಗಾಡಿ ಬಿಡೋದಾದರೆ ಅದರಿಂದ ಏನಾಗುತ್ತೆ? ಅಥವಾ ಸರ್ಕಾರಕ್ಕೆ ರಾಯಲ್ಟಿ ಕಟ್ಟಿ ಪಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ಬೋದು. ಅಥವಾ ಜನರಿಗೆ ಅನಿವಾರ್ಯತೆ ಇದ್ದರೆ ಅದನ್ನು ನೀವು ಫ್ರೀಯಾಗಿ ಮಾಡಿದ್ರೆ ಅಟ್ಲೀಸ್ಟ್ ಚೆತ್ತುಕಲ್ಲು ಬರ್ತದೆ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಅದೊಂದು ಕಲ್ಲು, ಒಂದು ಇಟ್ಟಿಗೆ ಥರ ಯೋಚನೆ ಮಾಡಿ ದುಡ್ಡು ತೆಗೆದು ಬಿಟ್ಟರೆ ಜನಕ್ಕಾದ್ರೂ ಉಪಕಾರ ಆಗುತ್ತೆ. ನೀವೇ ಹಣ ವಸೂಲಿ ಮಾಡಿಕೊಂಡು ಅದನ್ನು ಬಿಡೋದಾದರೆ ಅದು ದಂಧೆಯಾಗಿ ಪರಿವರ್ತನೆ ಆಗುತ್ತೆ. ಈಗ ನೀವು ಮುಕ್ತವಾಗಿ ಪ್ರವೇಶ ಮಾಡೋಕೆ ಅವಕಾಶ ಇದ್ದರೆ ಅದರಲ್ಲಿ ಮಾಫಿಯಾ ಇರೋದಿಲ್ಲ, ಯಾರು ಅದನ್ನು ತೆಗೆದುಕೊಂಡು ಬರುವ ವ್ಯಕ್ತಿ ಇರೋದಿಲ್ಲ, ಒಬ್ಬ ಪೊಲೀಸಿಗೆ ದುಡ್ಡು ಕೊಡಬೇಕಂತಿರೋಲ್ಲ, ಗಣಿ ಮತ್ತು ವಿಜ್ಞಾನಕ್ಕೆ ದುಡ್ಡು ಕೊಡಬೇಕಂತಿರೋಲ್ಲ. ಅಟ್ಲೀಸ್ಟ್ ಜನಕ್ಕೆ ಕಮ್ಮಿ ರೇಟಿಗೆ ಸಿಗುತ್ತೆ. ನೀವು ಹಣ ತೆಗೆದುಕೊಂಡು ಬಿಡೋದಕ್ಕಿಂತ ಹಣ ತೆಗೆದೇ ಬಿಟ್ಟರೆ ಸಮಸ್ಯೆಗಳಿರೋದಿಲ್ಲ, ಅದೊಂದು ಮಾಫಿಯವಾಗಿ ಪರಿವರ್ತನೆ ಆಗೋದಿಲ್ಲ, ಮುಕ್ತವಾಗಿ ಬರೋ ಅವಕಾಶಗಳಿರುತ್ತಲ್ಲ. ಅಥವಾ ಮುಕ್ತವಾಗಿಲ್ಲ ಅಂತಂದರೆ ನೀವು ತಡಿಬೇಕಾದ ಕೆಲಸವನ್ನು ಮಾಡಲೇಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಅಷ್ಟೇ ತುಂಬ ಇನ್ನೂ ಒಂದು ನೀವು ಈ ಪ್ರಾರಂಭಿಕ ಹೆಜ್ಜೆಗಳೇ ಒಂದು ಜನಪರ ರೀತಿಯಲ್ಲಿದೆ, ಜನಸ್ನೇಹಿ ರೀತಿಯಲ್ಲಿದೆ, ಅಥವಾ ಇಲಾಖೆಯನ್ನು ಕಾಯಕಲ್ಪ ನೀಡುವ ನಿಟ್ಟಿನಲ್ಲಿ ಅಥವಾ ಎಲ್ಲರನ್ನ ವಿಶ್ವಾಸ ತೆಗೆದುಕೊಳ್ಳುವ ರೀತಿಯಲ್ಲಿ ಪ್ರಾರಂಭಿಕ ಹೆಜ್ಜೆಗಳನ್ನು ಮಾಡಿದ ರೀತಿಯಲ್ಲಿದೆ. ಹಾಗಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ವಿಶ್ವಾಸಗಳು ಸಹಜವಾಗಿದೆ.
ಥ್ಯಾಂಕ್ ಯು. ಎರಡು ಎಪಿಸೋಡ್ನಲ್ಲಿ ಅಧಿಕಾರಿಗಳ ವಿಚಾರವಾಗಿ ನಾವು ಅವರಿಗಿರುವಂತಹ ಸವಾಲುಗಳು, ಅವರಿಂದ ಏನು ನಿರೀಕ್ಷೆ ಇದೆ, ಜನ ಏನು ನಿರೀಕ್ಷೆ ಮಾಡ್ತಾ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ಬಿಂದುಮಣಿಯವರು ಕೊಡಗು ಜಿಲ್ಲಾ SP ಆಗಿ ಅಧಿಕಾರ ವಹಿಸಿಕೊಂಡು ಆರಂಭದಲ್ಲೇ ಒಂದಷ್ಟು ಆಶಾಭಾವನೆಯನ್ನು ಜನಮಾನಸದಲ್ಲಿ ಮೂಡಿಸಿದ್ದಾರೆ. ಸಹಜವಾಗಿ ಅಧಿಕಾರಿಗಳು ಬಂದ ತಕ್ಷಣ ಅವ್ರು ಯಾವ ರೀತಿ ಕಾರ್ಯವೈಖರಿ ಇರುತ್ತೆ ಅದನ್ನು ಜನ ಅಬ್ಸರ್ವ್ ಮಾಡ್ತಾರೆ. ಅದರ ಮೇಲೆ ಅವರ ಮುಂದಿನ ದಿನಗಳು ನಿರ್ಧರಿತವಾಗಿರುತ್ತೆ, ಮುಂದೆ ಯಾವ ರೀತಿ ಅವರ ಚಟುವಟಿಕೆಗಳು ಇರುತ್ತೆ ಅನ್ನೋದನ್ನು ಒಂದು ಪಿಕ್ಚರ್ ರೂಪಿಸ್ಕೊಳ್ತಾರೆ. ಬಿಂದುಮಣಿಯವರ ವಿಚಾರದಲ್ಲಿ ಒಳ್ಳೆಯ ರೀತಿಯಾದಂತಹ ಭಾವನೆ ಸಾರ್ವಜನಿಕ ವಲಯದಲ್ಲಿ ಆರಂಭದ ಹಂತದಲ್ಲಿ ಮೂಡಿದೆ. ಅದು ಮುಂದುವರಿಲಿ. ಒಳ್ಳೊಳ್ಳೆ ಕೆಲಸಗಳು ಅವರ ಅವಧಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಗಲಿ, ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ, ಜೊತೆಗೆ ಕೊಡಗಿಗೆ ಕಂಟಕವಾಗಿರುವಂತಹ ವಿಚಾರಗಳನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ಅವರಿಂದ ಶ್ರಮ ಇರಲಿ. ಜೊತೆಗೆ ಅವರ ಇಲಾಖೆಯ ಎಲ್ಲರ ಸಹಕಾರ ಅವ್ರ ಜೊತೆಗಿರಲಿ. ಜನತೆ ಸಹಜವಾಗಿ ಒಳ್ಳೆ ಕೆಲಸ ಮಾಡಿದಾಗ ಕೊಡಗಿನ ಜನತೆ ಇಲಾಖೆ ಜೊತೆಗೆ ಸದಾ ನಿಲ್ತಾರೆ. ನೋಡೋಣ, ಒಳ್ಳೆಯ ಆಶಾಭಾವನೆಯೊಂದಿಗೆ ಮುಂದೆ ಸಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.